व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नमस्ते प्राणेश प्रणतविभवायावनिमगाः नमस्वामिन् रामप्रियतमा हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वा प्रदिश सुदृशन्नो जय जय। तपो विद्या विरक्त्यादि सद्गुणोगाकरानहं वादिराजगुरून् वन्दे हयग्रीव पदाश्रयान्। मूकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये। ब्रह्मचर्य हरिप्रीति सुविद्यावादशालिनाः इष्टदान् कष्टहर्तॄन्नः विद्यामान्यान् मुनीन् नुमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ದಾಸರ ಆರಾಧನೆಯಿಂದ ಪ್ರಾರಂಭ ಆಗುವ ಈ ಕಾರ್ಯಕ್ರಮ ಆಚಾರ್ಯರ ವಿಶೇಷ ಚಿಂತನೆಯಲ್ಲಿ ಸಮಾಪ್ತಿಗೊಳ್ಳುತ್ತದೆ. ಗೋಪಾಲದಾಸರ ಆರಾಧನೆ, ಪುರಂದರದಾಸರ ಆರಾಧನೆ ಎಲ್ಲ ಮುಗಿದ ಮೇಲೆ ನಮ್ಮ ಆಚಾರ್ಯರ ವಿಶೇಷವಾದ ನವಮಿಯ ಆಚರಣೆ ನಮಗೆ ಏನು ತಿಳಿಸ್ತದೆ ಅಂತಂದ್ರೆ, ಗೋಪಾಲದಾಸರನ್ನು ಹಿಡಿದ್ರೆ ಪುರಂದರದಾಸರು ಸಿಗ್ತಾರೆ, ಪುರಂದರದಾಸರ ಬೆನ್ನ ಹಿಂದೆ ಹೋದ್ರೆ ಆಚಾರ್ಯರನ್ನು ತೋರಿಸ್ತಾರೆ ಅನ್ನುವ ಚಿಂತನೆ ನಮಗೆ ಇಲ್ಲಿ ಆರೋಹಣ ಕ್ರಮದಿಂದ ನಮಗೆ ಸಿದ್ಧಿಯಾಗುವಂತಹದ್ದು. ನಮ್ಮ ಆಚಾರ್ಯರ ಸಿದ್ಧಾಂತ ತತ್ವವಾದ ಚೆನ್ನಾಗಿ ಮನದಟ್ಟು ಮಾಡುವ ಚಿಂತನೆ ದಾಸರ ಹಾಡುಗಬ್ಬದಲ್ಲಿ ನಾವು ಕಾಣ್ತೇವೆ. ಅದು ಭಾಷೆ ಕನ್ನಡ ಆಗಿರ್ಬೋದು, ಆದರೆ ಅದರ ಆಳ, ಅದರ ಗಾಂಭೀರ್ಯ ಅದೆಲ್ಲ ಶಾಸ್ತ್ರದಿಂದ ತುಂಬಿ ತುಳುಕುವಂಥದ್ದು. ಅನುಭವ ಅದೆಲ್ಲ ತುಂಬಿರತಕ್ಕಂತಹ ಅಪೂರ್ವವಾದ ನಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುವ ದಾಸರ ಆರಾಧನೆಯ ಈ ಪರ್ವಕಾಲದಲ್ಲಿ ಕಠೋಪನಿಷತ್ತಿನ ಕಿಂಚಿತ್ ಮನನ ಇಲ್ಲಿ ಪ್ರಸ್ತುತ. ನಿಜವಾಗಿ ಉಪನ್ಯಾಸ ಮುಗಿಯುವ ಸಮಯ ಇದೆ. ನಮ್ದು ಹರಿ ಓಂ ಅಂತ ಉಪನ್ಯಾಸ ಪ್ರಾರಂಭ ಆಗ್ತಾ ಇದೆ. ಕಠೋಪನಿಷತ್ತು ಅಂದ್ರೆ ಹಾಗೇನೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ಯಮಲೋಕದ ಕಥೆಯಿಂದ ಪ್ರಾರಂಭ ಆಗುತ್ತೆ, ಮುಗಿಯುವಲ್ಲಿಂದ ಕಥೆ ಪ್ರಾರಂಭ ಆಗುತ್ತೆ. ಹಾಗೆ ನಾವು ಮುಗಿಯುವಲ್ಲಿಂದಲೇ ಪ್ರಾರಂಭ ಆಗ್ತಾ ಇದೆ. ಕಠೋಪನಿಷತ್ತು ಅದು ಒಂದು ರೀತಿಯಲ್ಲಿ ಹಸು ಇದ್ದ ಹಾಗೇನೆ, ಸರ್ವೋಪನಿಷದ ಗಾವ ಅಂತ. ಹಸು ಅದನ್ನು ನಾವು ಕರೆದರೆ ನಮಗೆ ಹಾಲು ಸಿಗ್ತದೆ. ಹಸುಗಳು ನಾವು ಏನು ಕೊಟ್ಟರೂ ಅದನ್ನು ಇಟ್ಕೊಳ್ಳೋದಿಲ್ಲ, ನಮಗೆ ವಾಪಸ್ ಕೊಡ್ತದೆ ಅಂತ. ಹಸುವಿಗೆ ನಾವು ಏನು ಕೊಡ್ತೇವೆ ಅಂದ್ರೆ ನಮಗೆ ಯಾವುದು ಬೇಡ ಅದನ್ನು ಹಸುವಿಗೆ ನಾವು ಕೊಡ್ತೇವೆ, ನಮಗೆ ಯಾವುದು ಬೇಕು ಅದನ್ನು ಹಸು ನಮಗೆ ಕೊಡ್ತದೆ. ನಮಗೆ ತಿನ್ಲಿಕ್ಕಾಗುವುದನ್ನು ಯಾರಾದರೂ ಹಸುವಿಗೆ ತಡೆ ಇದ್ದವ ಕೊಡ್ತಾನೆ, ನಮಗೆ ಯಾವುದು ಬೇಡ ಅದೆಲ್ಲ ಹಸುವಿಗೆ ಹಾಕುದು. ಬಾಳೆಹಣ್ಣು ತಿಂತೇವೆ, ಸಿಪ್ಪೆ ಯಾರಿಗೆ? ಅದು ಗೋಗ್ರಾಸ. ಊಟ ಮಾಡಬೇಕು, ಅಕ್ಕಿ ತೊಳೆಯಬೇಕು, ಅಕ್ಕಿ ನಮಗೆ, ಅದು ಅಕ್ಕಚ್ಚು ದನಕ್ಕೆ. ಅನ್ನ ಬೇಯಿಸ್ತೇವೆ, ಅನ್ನದ ತಿಳಿ ಸಾರು, ಅದರ ನೀರು ಅದೆಲ್ಲ ಹಸುವಿಗೆ, ಅನ್ನ ನಮಗೆ. ನಾವೆಲ್ಲ ಸಾರ ಪದಾರ್ಥ ತಿನ್ನುವವರು, ಅಸಾರ ಪದಾರ್ಥ ಹಸುವಿಗೆ ಕೊಡೋದು. ಯಾವುದು ಕಸ ಅದನ್ನು ಹಸುವಿಗೆ ಕೊಡೋದು. ಆದರೆ ಹಸು ಮಾತ್ರ ನಮಗೆ ಕೊಡುವುದು ಅದು ರಸವನ್ನು, ಹಾಲನ್ನು ಕೊಡ್ತದೆ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಉಪನಿಷತ್ತು ಅಂದ್ರೆ ಅದು ಹಸು. ಅದರ ಅಲ್ಲಿ ನಮ್ಮ ಪ್ರಶ್ನೆಗಳೆಲ್ಲ ಅದರಲ್ಲಿ ತುಂಬಿಕೊಂಡಿರ್ತದೆ. ನಮಗೆ ಯಾವುದು ಕಸ
ಅಂದ್ರೆ ನಮಗೆ ಜೀರ್ಣಿಸಿಕೊಳ್ಳಿಕ್ಕಾಗದೇ ಇರ್ತಕ್ಕಂತಹದ್ದು ಕಸ. ಅದನ್ನು ಹಿಡ್ಕೊಂಡು ಉಪನಿಷತ್ತಿನ ಹತ್ರ ಬಂದ್ರೆ ಉಪನಿಷತ್ ಆ ಕಸವನ್ನೆಲ್ಲ ಹೀರಿಕೊಂಡು ನಮಗೆ ಭಗವದ್ಗೀತೆಯಂತಹ ಸುಂದರವಾದ ಹಾಲನ್ನು ನೀಡ್ತದೆ. ಅದು ಉಪನಿಷತ್ತಿನ ಹಸುವಿನ ದೊಡ್ಡ ಪುಣ್ಯ ಕೆಲಸ ಇದು. ಹಸುವಿನ ಹಾಲು ದೇಹಕ್ಕೆ ಮಾತ್ರ, ಉಪನಿಷತ್ತಿನ ಹಾಲು ಗೀತೆಯಂತಹ ಹಾಲು ಬರೀ ದೇಹಕ್ಕಷ್ಟೇ ಅಲ್ಲ, ಇಂದ್ರಿಯಗಳಿಗೆ ಅಷ್ಟೇ ಅಲ್ಲ, ಅದು ಆತ್ಮನ ಬೆಳವಣಿಗೆಗೆ ಕಾರಣವಾದ ಹಾಲು ಉಪನಿಷತ್ತಿನ ಹಸು ನಮಗೆ ನೀಡ್ತಾ ಇದೆ. ವಿಶೇಷವಾಗಿ ಈ ಕಠೋಪನಿಷತ್ತು ಭಗವದ್ಗೀತೆಗೆ ಸಂಬಂಧಪಟ್ಟದ್ದು. ನಮ್ಮ ದೇವರು ಹೇಳ್ತಾನೆ, ಸ್ವಂತದ್ದೇನೂ ಹೇಳೋದಿಲ್ಲ. ದೇವರು ಏನು ಹೇಳ್ತಾನೆ ಅದನ್ನು ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುಹು ಅಂತ ನಮ್ಮ ದೇವರು ಹೇಳ್ತಾರೆ ಅಂತ ಹೇಳ್ತಾನೆ ನಮ್ಮ ದೇವರು. ನಾನು ಹೇಳೋದು ಅಂತ ದೇವರು ಹೇಳೋದಿಲ್ಲ, ಅದನ್ನು ನಮಗೆ ಬಿಟ್ಟಿದ್ದಾನೆ. ನಾವೆಲ್ಲ ಹೇಳೋದು ನಾನು ಹೇಳಿದೆ ಅಂತ ಹೇಳೋದು. ನಮ್ಮ ದೇವರು ಹಾಗೆ ಹೇಳೋದಿಲ್ಲ. ಪ್ರಾಹು ಹಿಂದಿನವರು ಹೇಳಿದ್ದಾರೆ. ನೀವು ಭಾಗವತ ತೆಗೆದು ನೋಡಿ, ನಮ್ಮ ಯದು ಚಕ್ರವರ್ತಿ ಹೇಳಿರ್ತಕ್ಕಂತಹ ಮಾತು, ಅವಧೂತರು ಹೇಳಿದ ಮಾತು, ಇದೆಲ್ಲ ದೊಡ್ಡವರು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥದ್ದು. ಹಸುವಿನ ಹಾಲು ಶುದ್ಧ. ಅಭಿಷೇಕ ಮಾಡಬೇಕಾದ್ರೆ, ನೈವೇದ್ಯ ಮಾಡಬೇಕಾದ್ರೆ ಹಸುವಿನ ಹಾಲು ಬೇಕು. ಆದರೆ ಹಸುವಿನ ಹಾಲು ಮಾತ್ರ ಆಗುವುದಿಲ್ಲ. ಹಸುವಿನ ಹಾಲು ಅದು ಯಾವಾಗ ಶುದ್ಧ ಆಗ್ತದೆ ಅಂತಂದ್ರೆ ಕರು ಕೆಚ್ಚಲಿಗೆ ಬಾಯಿ ಹಾಕಿದ್ರೆ ಮಾತ್ರ. ಕರು ಬಾಯಿ ಹಾಕದೆ ಹೋದರೆ ಕೆಚ್ಚಲು ನಿಂದ ಹಾಲನ್ನು ತಾನು ಕುಡಿಯದೆ ಹೋದರೆ ಆ ಹಾಲು ಮಡಿಗೆ ಬರುವುದಿಲ್ಲ, ಹಾಲು ಅಭಿಷೇಕಕ್ಕಾಗುವುದಿಲ್ಲ. ಯಾವ ಹಸುವಿನ ಕೆಚ್ಚಲಿಗೆ ಕರು ಬಾಯಿ ಹಾಕಿದೆ, ಉಚ್ಚಿಷ್ಟ ಆಯಿತು, ಆ ಹಾಲು ಮಾತ್ರ ಶುದ್ಧ. ನಮ್ಮ ದೇವರು ಹೇಳ್ತಾನೆ, ನಮ್ಮ ಮಾತು ಶುದ್ಧ ಆಗಬೇಕಾದ್ರೆ ಅದಕ್ಕೆ ಉಚ್ಚಿಷ್ಟತ್ವ ಬರಬೇಕು. ಯಾವಾಗದು ಉಚ್ಚಿಷ್ಟ ಆಯಿತೋ ಆವಾಗದು ಮಡಿ ಆಗುತ್ತೆ. ನಾನು ಅಂತ ಹೇಳಿದ್ರೆ ಮಡಿ ಆಗೋದಿಲ್ಲ. ಅದು ಯಾವಾಗ ಮಡಿ ಆಗುತ್ತೆ ಅಂತಂದ್ರೆ ನಮ್ಮ ಹಿರಿಯರು ಹಾಕಿದ ಉಚ್ಚಿಷ್ಟ ನಾನು ಹೇಳ್ತೇನೆ ಅಂತಂದ್ರೆ ಮಾತ್ರ ನಮ್ಮ ಮಾತಿಗೆ ಬೆಲೆ ಬರುತ್ತೆ, ಹೊರತು ಮಡಿ ಆಗುವುದಿಲ್ಲ. ನೀವು ಇಡೀ ನೋಡಿ, ಭಾಗವತ ತೆಗೆದು ನೀವು ನೋಡಿ, ಮಹಾಭಾರತ ತೆಗೆದು ನೀವು ನೋಡಿ, ಉಪನಿಷತ್ತು ತೆಗೆದು ನೋಡಿ, ಅಥವಾ ಬ್ರಹ್ಮಸೂತ್ರ ಅಲ್ಲಿ ಹೇಳ್ತಾರೆ ಸ್ಮೃತೇಶ್ಚ, ಹಿಂದಿನವರು ಹೇಳಿದ್ದಾರೆ, ತಥಾಹಿ ದರ್ಶನಂ ಹಿಂದಿನವರು ಹೇಳಿದ್ದಾರೆ. ಇದು ನಮ್ಮ ಆರ್ಷ ಚಿಂತನೆಯ ಕ್ರಮ. ಹಾಗಾಗಿ ಉಪನಿಷತ್ತಿಗೆ ಎಂಥ ಮಹತ್ವ ಇದೆ ಅಂತಂದ್ರೆ, ಭಗವದ್ಗೀತೆಗೆ ಉಚ್ಚಿಷ್ಟತ್ವವನ್ನು ಕೊಟ್ಟ ಕೃತಿ ಅದು ಉಪನಿಷತ್ತುಗಳು. ಅದರಲ್ಲಿಯೂ ಕಠೋಪನಿಷತ್ತು ಮೂಲ. ಬಹಳ ಸುಂದರವಾಗಿ ಸಂವಾದಿಯಾಗಿರ್ತಕ್ಕಂತಹ ಉಪನಿಷತ್ತು ಗೀತೆಯನ್ನು ಅಧ್ಯಯನ ಮಾಡಿದವರಿಗೆ ಗೊತ್ತು, ಕಠೋಪನಿಷತ್ತು ಎಷ್ಟು ಹತ್ತಿರ ಭಗವದ್ಗೀತೆಗೆ ಅಂತ. ಊರ್ಧ್ವಮೂಲ ಅರ್ವಾಕ್ಷಾಕ ಯಶೋಶ್ವತ್ತ ಸನಾತನ, ಇದು ಉಪನಿಷತ್ತಿನ ವಾಕ್ಯ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ, ಇದು ಗೀತೆಯ ಮಾತು. ಒಂದೇ ರೀತಿ ಅಲ್ಲಿ ಪ್ರಥಮ ದ್ವಿತೀಯ, ಇಷ್ಟು ಬಿಟ್ಟರೆ ಎಲ್ಲ ಒಂದೇ. ಇಲ್ಲಿ ಕಠೋಪನಿಷತ್ತು ಹೆಸರು ಹೇಳುವ ಹಾಗೆ ಕಾಟಕ ಅಥವಾ ಕಠೋಪನಿಷತ್ತು ಅಂತ ಕರೀತಾರೆ. ಕಠ ಅಂದ್ರೆ ಕಠ ಅಲ್ಪಪ್ರಾಣ ಕಠ, ಮಹಾಪ್ರಾಣ ಕಠ, ಪೂರ್ಣ ವಿರುದ್ಧ. ಕಠ ಅಂತಂದ್ರೆ ಮಹಾ ಕಷ್ಟಪಟ್ಟು ಸಾಧನೆ ಮಾಡುವವನಿಗೆ ಕಠ ಅಂತ ಕರೀತಾರೆ. ಶಠ ಅಲ್ಲ, ಕಠ ಅಂತ ಕರೀತಾರೆ. ಕಠ ಕೃಚ್ಛ್ರ ಜೀವನೆ ಅಂತ ವರ್ಬ್, ಮೂಲ ಕ್ರಿಯಾಪದ ಧಾತು. ಕಠ ಅಂದ್ರೆ ಕಷ್ಟಪಟ್ಟು ಸಾಧನೆ ಮಾಡುವವ, ಅವನನ್ನು ಕಠ ಅಂತ ಹೇಳ್ತಾರೆ. ಅಲ್ಪಪ್ರಾಣ ಕಠ ಅಂದ್ರೆ ಚಾಪೆ ಹಾಕಿ ಮಲಗುವವ ಅಂತ. ವ್ಯತ್ಯಾಸ ಪೂರ್ಣ ವಿರುದ್ಧ. ಕಠಕ್ಕೆ ಪೂರ್ಣ ವಿರುದ್ಧವಾದ್ದು ಕಠ. ಅಂದ್ರೆ ಸಾಧನೆಯ ಮಜಲನ್ನು ತಿಳಿಸುವಂತಹ ಶಬ್ದ ಕಠ. ಅಂದ್ರೆ ಯಾರು ಕಠ ಅಂದ್ರೆ ಕೃಚ್ಛ್ರವಾದ ಸಾಧನೆಯನ್ನು ಮಾಡ್ತಾರೆ ಅಂತಹ ಸಾಧಕರು ಕಠರು. ಅವರಿಗೆ ಒಲಿದು ಬಂದ ವಿದ್ಯೆ ಈ ಕಠೋಪನಿಷತ್. ಅದಕ್ಕೆ ಕಾಟಕ ಅಂತ ಇದನ್ನು ಕರೀತಾರೆ. ಇದು ಏನನ್ನು ಹೇಳುತ್ತೆ ಅಂತಂದ್ರೆ, ನಾವು ಕೃಚ್ಛ್ರ ಜೀವಿಗಳಾಗಬೇಕು, ಸಾಧನೆ ಮಾಡಬೇಕು. ನಮ್ಗೇನು ಅಂದ್ರೆ ಕತೆ ಕೇಳಿದ್ರೆ
ತಲೆಗೆ ಕೈ ಇಡಬೇಕು, ದೇವರು ಪ್ರತ್ಯಕ್ಷ ಆಗಬೇಕು, ಡೈರೆಕ್ಟ್ ಮೋಕ್ಷಕ್ಕೆ ಹೋಗು ಅಂತ ಹೇಳುವವರು ಸಿಗಬೇಕು. ಹಾಗಲ್ಲ ಆಗುವುದಿಲ್ಲ ಅಂತ ಉಪನಿಷತ್ತು ಹೇಳುತ್ತೆ. ಕಷ್ಟಪಡದೆ ನಮಗೆ ಇಷ್ಟ ಸಿಗುವುದಿಲ್ಲ. ಮೊದಲು ಸಾಧನಾಧ್ಯಾಯ, ಆಮೇಲೆ ಫಲಾಧ್ಯಾಯ. ಫಲ ಆಗಬೇಕಾ? ಸಾಧನೆ ಮಾಡಿ. ಕಷ್ಟಪಟ್ಟರೆ ಇಷ್ಟ ಸಿಗ್ತದೆ ಅಂತ. ಕಠ ಎಂಬುದಕ್ಕೆ ಎರಡು ಚಿಂತನೆ ಇದೆ. ಕಠ ಅಂದದ ಕ ಅಂದ್ರೆ ಸುಖ, ಠ ಅಂದ್ರೆ ನಿಲ್ ಇಲ್ಲ. ವಿಠಲ ಎಂಬಲ್ಲಿ ಇದನ್ನು ನಿರ್ವಚನೆ ಮಾಡಿ ತೋರಿಸ್ತಾರೆ. ವಿಧಾ ಠ ಅಂದ್ರೆ ಶೂನ್ಯ. ಠ ಅಂದ್ರೆ ಶೂನ್ಯ. ಕನ್ನಡದಲ್ಲಿ ಠ ಅಂತ ಬರೀರಿ, ಮನಸ್ಸಲ್ಲೇ ಬರೀರಿ, ಪೆನ್ನು ಕಾಗದ ಹುಡುಕಬೇಕು ಹೋಗ್ಬೇಡಿ. ಠ ಅಂತ ಬರೀರಿ, ಝೀರೋ ಅಂದ್ರೆ ಶೂನ್ಯ ಅಂತ. ಕಠ ಅಂದ್ರೆ ಕ ಅಂದ್ರೆ ಸುಖ, ಠ ಅಂದ್ರೆ ಶೂನ್ಯ ಅಂತ. ಕಠ ಕ ಅಂದ್ರೆ ಸುಖ, ಠ ಅಂದ್ರೆ ಸ್ಟಾ ಗತಿರ್ವೃತ್ಯೋ ಅಂತ ಧಾತು. ಕಂ ತಿಷ್ಠತಿ ಅತ್ರ ಇತಿ ಕಠ. ನೋಡಿ, ಇದು ಎರಡನ್ನೂ ಹೇಳುವ ಶಬ್ದ. ಸಾಧನೆಯ ಮದರನ್ನೂ ತಿಳಿಸ್ತದೆ, ಫಲವನ್ನೂ ತಿಳಿಸುವ ಶಬ್ದ ಕಠ ಎಂಬ ಶಬ್ದ. ಸಾಧನೆಯನ್ನು ಹೇಗೆ ತಿಳಿಸ್ತದೆ? ಕ ಸಾಧನೆ ಅಂದ್ರೆ ಹೇಗಿರ್ತದೆ? ಧನುರ್ಮಾಸ ಅಂತ ಇರ್ತದೆ ಅಂತ್ಕೊಳ್ಳಿ. ಧನುರ್ಮಾಸ ಪೂಜೆ ಆಗ್ಬೇಕು ಅಂತ. ನಮಗೆ ಧನುರ್ಮಾಸ ಪೂಜೆ ಅಲ್ಲ, ಧನುರ್ಮಾಸ ಊಟ ಆಗ್ಬೇಕು, ಹುಕ್ಕಿ ತಿನ್ಬೇಕು ಅಂತ, ಸುಗ್ಗಿ ಆಗ್ಬೇಕು. ಧನುರ್ಮಾಸ ಪೂಜೆ ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ. ಬ್ರಾಹ್ಮಣರ ಸಾಲು ಬೇಕು, ಬ್ರಾಹ್ಮಣರ ಸಾಧನೆ ಬೇಡ ನಮಗೆ ಅಷ್ಟೇ. ಬ್ರಾಹ್ಮಣರು ಅಂದ್ರೆ ಏನ್ ಮಾಡ್ತಾರೆ? ಧನುರ್ಮಾಸ ಪೂಜೆ ಅಂತ ಅಂದ್ರೆ ಅರುಣೋದಯಕ್ಕೆ ಹೇಳ್ತಾರೆ, ಉಷಕ್ಕಾಲಕ್ಕಲ್ಲ. ಅರುಣೋದಯಕ್ಕೆ ಎದ್ದು ಸ್ನಾನ ಮಾಡಿ ತಣ್ಣೀರಲ್ಲಿ ದೇವರ ಪೂಜೆಗೆ ಬೇಕಾದ ತಯಾರಿಕೆ ನಡೆಸಿ ಅದು ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆಯನ್ನು ಮುಗಿಸ್ತಾರೆ. ಧನುರ್ಮಾಸ ಅಂತಂದ್ರೆ ಚಾಪೆ ಧನುರಾಕಾರ ಅಂತ. ಇವತ್ತೆಲ್ಲ ಕಡಿಮೆ ಆಗಿದೆ, ನಮ್ಮ ಹಿರಿಯರು ಹೇಳುವ ಮಾತು. ಆ ಚಳಿಗಾಲ ಹೇಗಿರ್ತದೆ ಅಂತಂದ್ರೆ, ಚಾಪ ಅಂದ್ರೆ ಧನುಸ್ಸು, ಧನುಸ್ ಅಂದ್ರೆ ಅದು ಬಗ್ಗಿಕೊಂಡಿರ್ತದೆ ನೋಡಿ. ಅವನು ರಾತ್ರಿ ಮಲಗಿದ್ರೆ ಹೇಗಿರ್ತಾನೆ ಅಂತ ನೀವು ಫೋಟೋ ತೆಗೆದ್ರೆ, ಚಾಪೆಯಿತು ಧನುರಾಕಾರ. ಕನ್ನಡದ ಚಾಪೆ ಅಲ್ಲ, ಇರ್ಬೋದು ನೋಡಿ. ಚಾಪೆಯಲ್ಲಿ ಮಲಗಿದ್ರೆ ಹೇಗಿರ್ತಾನೆ ಅಂದ್ರೆ ಧನುರಾಕಾರ ಅಂದ್ರೆ ಮಕರೇ ಕುಂಡಲಾಕೃತಿ, ಅದು ಇನ್ನು ಮುತ್ತು ಜಾಸ್ತಿ ಇದೆ, ಉರುಟಾಗಿರ್ತಾನೆ. ಈಗ ಚಳಿ ಮಕರ ಮಾಸ ಅಂದ್ರೆ ಅಷ್ಟು ಕಷ್ಟ. ಆ ಶೀತ, ಮೈ ಕೊರೆಯುವ ಚಳಿ, ಅದರಲ್ಲಿ ತಣ್ಣೀರು ಸ್ನಾನ ಮಾಡಬೇಕು, ಬಾವಿಯಿಂದ ನೀರು ಸೇತಬೇಕು. ಒಂಥರ ಆಲೋಚನೆ ಮಾಡಿ ಎಷ್ಟು ಹೇಗಿರ್ತದೆ ಅಂತ. ಅದು ಹಗ್ಗ, ಅದು ಉರುಳು ಬೀಳಬೇಕು, ಆ ಪಾತ್ರೆ ನೀರಲ್ಲಿ ಮುಳುಗಬಾರದು, ಚಳಿಯಲ್ಲಿ ನಡಗಬೇಕು. ಇದೆಲ್ಲ ಸಾಧನೆಗೆ ಒಂದು ಹಿಡಿದಿರತಕ್ಕಂತ ಒಂದು ಕನ್ನಡಿ. ಬ್ರಾಹ್ಮಣರು ಅಂದ್ರೆ ಸುಲಭಕ್ಕೆ ಆಗುವುದಿಲ್ಲ. ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣ ಸ್ಥಿತ ದೇಹೋಯಂ ಕಮಾಯ ನೇಷ್ಯತೆ ಕೃಚ್ರಾಯ ತಪಸೇ ಚೈವ ಪ್ರೇತ್ಯ ಅನಂತ ಸುಖಾಯ ಚ. ಅದರಿಂದ ಕಷ್ಟಕ್ಕೆ ಇನ್ನೊಂದು ಉದಾಹರಣೆ ಬೇಕು ಅಂತಂದ್ರೆ ಅದು ಬ್ರಾಹ್ಮಣರು ಅಂತ ಅದಕ್ಕೆ ಅರ್ಥ. ಕಷ್ಟಕ್ಕೆ ಇನ್ನೊಂದು ಉದಾಹರಣೆ ಬೇಕು ಅಂದ್ರೆ ಮಹಾದ್ವರು ಅಂತ ಅರ್ಥ. ಒಂದು ಏಕಾದಶಿ ಬರಲಿ, ಎರಡು ಏಕಾದಶಿ ಉಪವಾಸ ಮಾಡಲಿ, ನಿರ್ಜಲ ಉಪವಾಸ ಮಾಡುವ ಸಾಧನೆ, ಇದನ್ನು ಆಚಾರ್ಯರು ತೋರಿಸಿಕೊಟ್ಟಿರ್ತಕ್ಕಂತಹ ಪದ್ಧತಿ. ನಾನು ಬ್ರಾಹ್ಮಣರನ್ನು ಹೊಗಳಿಕೆ ಹೊರಟದ್ದಲ್ಲ. ಅಂದ್ರೆ ಸಾಧನೆಗೆ ಪೂರಕವಾದದ್ದು ಯಾವುದು? ಈ ಜನ್ಮ ಅದನ್ನು ಸಾರ್ಥಕಗೊಳಿಸಬೇಕು ಅಂತ. ಕಟ ಅಂದ್ರೆ ಅರ್ಥ ಹಾಗೆ. ಕ ಅಂದ್ರೆ ಸುಖ, ಠ ಅಂದ್ರೆ ಶೂನ್ಯ. ಕಟ ಅಂದ್ರೆ ಎಲ್ಲಿ ಸುಖ ಇಲ್ಲ ಅದು ಕಟ. ಸಾಧನೆ ಮಾಡುವಾಗ ನಮಗೆ ಅನಿಸ್ತದೆ ಇದು ಬೇಡ, ಆಗುವಂತಹದ್ದಲ್ಲ. ಬೆಳಗಿನಿಂದ ರಾತ್ರಿ ತನಕ ಅಧ್ಯಯನ ಮಾಡಬೇಕು, ಅಧ್ಯಾಪನೆ ಮಾಡಿಸ್ಬೇಕು, ಭಗವಂತನ ಚಿಂತನೆ ಮಾಡಬೇಕು. ಯಾರಿಗೆ ಬೇಕಿದ್ದು? ಮೊಬೈಲ್ ಹಿಡ್ಕೊಂಡು ಆರಾಮವಾಗಿ ಬದುಕಬಾರದು ಅಂತ ನಮಗೆ ಕಾಣಿಸ್ತದೆ. ಇದು ಕಥ ಅಂದರೆ ಹೀಗೆ. ಮೊಬೈಲನ್ನು ಬೀಸಾಡಿ ಪುಸ್ತಕ ಹಿಡಿದು ಭಗವಂತನ ಚಿಂತನೆಯಲ್ಲೇ ತೊಡಗಿದರೆ ಅದು ಕಥ. ಅದಕ್ಕೇನು ಫಲ ಅಂದ್ರೆ ಕಂ ತಿಷ್ಠತಿ ಅತ್ರ. ಮೊದಲು ಕಟ, ಸುಖ ಶೂನ್ಯ. ಸಾಧನಾವಸ್ಥೆಯಲ್ಲಿ ಸುಖ ಇರುವುದಿಲ್ಲ. ಆದರೆ ಫಲ ಎಂಥ ಫಲ ಅಂತಂದ್ರೆ ದುಃಖ ಇಲ್ಲ, ಸುಖ ಮಾತ್ರ ಬರುವಂತಹದ್ದು. ಎಲ್ಲಿಯಾದ್ರೂ ಉಂಟ? ಯಾರಾದ್ರೂ ಸಿಕ್ಕಿದ್ರೆ ಕೇಳಿ, ನೀವು ಹೇಗಿದ್ದೀರಿ ಅಂತ. ಐಷಾರಾಮವಾದ ಜೀವನ ಅಂತ. ಮನೆ ಎಷ್ಟು ದೊಡ್ಡದು, ಬಳ್ಳಾರಿಗೆ ಬರಬೇಕು, ಎಷ್ಟು ದೊಡ್ಡ ಮನೆ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ ಬ್ರಾಹ್ಮಣರು ಅಂತ ಹೇಳಿಕೆ ಹೊರಟದ್ದಲ್ಲ, ಇಷ್ಟು ದೊಡ್ಡ ಮನೆಗಳಿರ್ತವೆ. ಆದ್ರೆ ಸುಖ ಉಂಟ? ನೀವು ಕೇಳಿ, ಅವ್ರು ಹೇಗಿದ್ದೀರಿ ಅಂತ ಕೇಳಿ. ಚೆನ್ನಾಗಿದ್ದೇನೆ. ಇನ್ನೂ ಕೇಳಿ, ಇವ ನಮ್ಮ ಹಾಗೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಎಲ್ಲಿ ಹೋಗಿ ನೀವು ಕೇಳಿದ್ರೂ ಕೂಡ ಅಲ್ಲಿ ಸುಖ ಇರುವುದಿಲ್ಲ, ದುಃಖ ಇರ್ತದೆ. ನಮ್ಮ ಹಿರಿಯರು ಹೇಳಿದ್ರು, ಸುಖ ಇರಬೇಕು, ದುಃಖ ಇರಬಾರ್ದು. ಅನಿಷ್ಟ ನಿವೃತ್ತಿ ಆಗಬೇಕು,
ಇಷ್ಟಪ್ರಾಪ್ತಿ ಆಗ್ಬೇಕು. ಪ್ರಾಪ್ತಿ ಆಗ್ಬೇಕಾದ್ರೆ ಕಟರನ್ನು ಅನುಸರಿಸಿ. ಕಂ ತಿಷ್ಠತಿ ಅತ್ರ ಅಂದ್ರೆ ಸುಖವನ್ನು ತೊರೆದು ಸಾಧನೆ ಮಾಡಿದರೆ ಕಟ ಅಂದ್ರೆ ಮೋಕ್ಷ, ಆನಂದ ಸಿಗ್ತದೆ. ಅಂದ್ರೆ ಸಾಧನೆಯನ್ನು ತಿಳಿಸುವ ಶಬ್ದ, ಅದರ ಫಲವನ್ನು ತಿಳಿಸುವ ಶಬ್ದ, ಅದು ಕಟ ಎಂಬ ಶಬ್ದ. ಸಾಧನೆ ಮಾಡಿದರೆ ಫಲಪ್ರಾಪ್ತಿ ಆಗ್ತದೆ ಅಂತ ತೋರಿಸಿಕೊಡುವ ಕೃತಿ ಇದು ಕಠೋಪನಿಷತ್ತು ಅಂತ ಆ ಶಬ್ದ ನಮಗೆ ವಿಶ್ಲೇಷಣೆ ವಿವರಣೆಯನ್ನು ಮಾಡ್ತದೆ. ಅದು ಹೇಗೆ ಅಂತ ನಮ್ಮ ಮುಂದಿನ ವಾಕ್ಯದಲ್ಲಿ ನಾವು ನೋಡೋಣ, ಕಥೆ ನೋಡೋಣ. ಕಠೋಪನಿಷತ್ತು ಅಂತ. ಈ ಕಠೋಪನಿಷತ್ತನ್ನು ಸಾಮಾನ್ಯವಾಗಿ ಪಿತೃಪಕ್ಷದಲ್ಲಿ ಹೇಳಿಸ್ತಾರೆ, ಶ್ರಾದ್ದದ ದಿವಸ ಹೇಳಿಸ್ತಾರೆ. ಉಪನಿಷತ್ತಲ್ಲೇ ಇದೆ, ಅದು ಅನಂತ್ಯಾಯ ಕಲ್ಪತೆ ಅಂತ. ಈ ಕಠೋಪನಿಷತ್ತಿನಲ್ಲಿ ಒಂದು ಕತೆ ಪ್ರಾರಂಭ ಆಗುತ್ತೆ. ಇದು ಮಹಾಭಾರತ ರಾಮಾಯಣದ ಹಾಗೆ ಕಥಾ ಅಲ್ಲ, ಸುಮ್ಮನೆ ಒಂದು ಆಖ್ಯಾಯಿಕ ಅಷ್ಟೇ. ಅಂದ್ರೆ ಇದನ್ನು ಹೇಗೆ ಬಂತು ಅಂತ ತೋರಿಸಿಕೊಡುವ ಕೃತಿ ಅಷ್ಟೆ. ಸುಮ್ಮನೆ ಆರಂಭ ಕಥೆಯಿಂದ ಕೊನೆಗೆ ನಮ್ಮ ಕಥೆಯಲ್ಲಿಯೇ ಪ್ರಾರಂಭ ಮುಗಿಯುವಂತಹದ್ದು. ಸಾಧನೆ, ಫಲ ಎಲ್ಲವನ್ನು ವಿಶ್ಲೇಷಣೆ ಮಾಡೋದಕ್ಕ ಇದೊಂದು ಉಪನಿಷತ್ತು. ಇದು ಕತೆ ಹೇಗೆ ಪ್ರಾರಂಭ ಆಗುತ್ತೆ ಅಂತಂದ್ರೆ, ಉಷನ್ಹವೈ ವಾಜಶ್ರವತಃ ಸರ್ವವೇದ ಸಂತದವು ತಸ್ಯ ನಚಿಕೇತ ನಾಮ ಪುತ್ರ ಆಸ. ಒಬ್ಬ ಮಹರ್ಷಿಯ ಕಥೆಯಿಂದ ಪ್ರಾರಂಭ ಆಗುತ್ತೆ. ವಾಜಶ್ರವತ ಅಂತ ಒಬ್ಬ ಉದ್ದಾಲಕ, ಅವರ ಕಥೆಯಿಂದ ಪ್ರಾರಂಭ ಆಗುತ್ತೆ. ವಾಜಶ್ರವತ ಎಂಬ ಶಬ್ದಕ್ಕೆ ಅರ್ಥ, ವಾಜ ಅಂದರೆ ಅನ್ನ, ಶ್ರವಸ್ಸು ಅಂದರೆ ಕೀರ್ತಿ, ಅನ್ನದ ಕೀರ್ತಿ, ಅನ್ನದಿಂದ ಕೀರ್ತಿ ಪಡೆದವ ಅಂದ್ರೆ ಅವನು ಮಾಡಿದ ಯಾಗದ ಬಗ್ಗೆ ಹೇಳ್ತಾರೆ. ಯಾಗ ಮಾಡಿದ, ಯಾಗ ಮಾಡಬೇಕಾಗಿದ್ರೆ ಅದರ ಅಂಗ ದಾನ ಅನ್ನುವಂಥದ್ದು. ದಾನ ಇಲ್ಲದೆ ಯಾಗ ಆಗುವುದಿಲ್ಲ. ಯಾಗ ಮಾಡಿದರೆ ಎಲ್ಲ ಕೈ ಖಾಲಿ ಆಗ್ಬೇಕು, ಎಲ್ಲ ಖಾಲಿ ಮಾಡಿಕೊಳ್ಳುವ ಒಂದು ಕಾರ್ಯಕ್ರಮ ಅದು. ಹಾಗೆ ನೋಡಿ, ಹೋಮ ಅಂದ್ರೆ ಹಾಗೆ ನೋಡಿ, ನೀವು ಕಟ್ಟಿಗೆ ಕೊಡಿ ವಾಪಸ್ ಬರುವುದಿಲ್ಲ, ದೇವರ ಪೂಜೆಗೆ ತೆಂಗಿನ ಕೊಬ್ಬರಿ ಕೊಡಿ ವಾಪಸ್ ಬರ್ತದೆ, ಹೋಮಕ್ಕೆ ಕೊಟ್ಟರೆ ಯಾವುದು ವಾಪಸ್ ಬರುತ್ತೆ ನಿಮಗೆ? ಯಾವುದು ಬರುವುದಿಲ್ಲ. ಕಟ್ಟಿಗೆ ಕೊಟ್ಟರೆ ಖಾಲಿ ಆಗ್ತದೆ, ತುಪ್ಪ ಕೊಟ್ಟರೆ ಖಾಲಿ ಆಗ್ತದೆ, ಅಕ್ಕಿ ಕೊಟ್ಟರೆ ಖಾಲಿ ಆಗ್ತದೆ, ಯಾವುದು ಉಳಿಯುವುದಿಲ್ಲ. ಯಾಕಂದ್ರೆ ಖಾಲಿ ಮಾಡುವ ಸಾಧನ ಯಾಗ. ನಮ್ಮಲ್ಲಿ ಏನಿದೆ ಅದೆಲ್ಲ ಹೋಮಿಸುವ ಒಂದು ಕಾರ್ಯಕ್ರಮ. ನಮಗೆ ಹೊಟ್ಟೆ ಉರಿತದೆ ಹೋಮ ಮಾಡುವಾಗ, ಅಲ್ರಿ ತುಪ್ಪ ಹಾಕ್ತಾರೆ, ಬೆಂಕಿ ಉರಿತದೆ, ಅದಕ್ಕಿಂತ ಜಾಸ್ತಿ ಹೊಟ್ಟೆ ಉರಿತದೆ ನಮಗೆ ಅಂತ. ಅಯ್ಯೋ ತುಂಬ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಮುಂಗುಮರಿಯವರಿದ್ದಾರೆ. ಒಂದು ಸತ್ಯ ನೋಡಿ, ನಾವು ತುಪ್ಪ ಹಾಕ್ತೇವೆ ಹೋಮಕ್ಕೆ, ನಮಗೆ ಇಷ್ಟ ಆಗುವ ವಸ್ತುಗಳನ್ನೆಲ್ಲ ಹೋಮಕ್ಕೆ ಹಾಕ್ತೇವೆ, ದಿನ ಹೋಮ ಮಾಡ್ತೇವೆ ನಾವು. ವೈಶ್ವದೇವ ಇಲ್ಲದೆ ನಮ್ಮಲ್ಲಿ ವೈಶ್ವಾನರ ಯಜ್ಞ ನಡೆಯುವುದಿಲ್ಲ, ದಿನ ಹೋಮ ಮಾಡ್ತೇವೆ. ಇದು ಯಾಕೆ ಗೊತ್ತಾ? ನಾವು ಇವತ್ತು ತುಪ್ಪ ಹಾಕ್ತೇವೆ, ಅಕ್ಕಿ ಹಾಕ್ತೇವೆ, ನಮ್ಮಲ್ಲಿ ಇದ್ದದನ್ನೆಲ್ಲ ಹಾಕ್ತೇವೆ. ಯಾಕೆಂತಂದ್ರೆ ಅಗ್ನಿಗೆ ಹಾಕ್ಲಿಕ್ಕೆ ನಾವು ಅಭ್ಯಾಸ ಮಾಡ್ಬೇಕಂತ. ನಮ್ದು ಯಾವುದು ವಸ್ತು ಇದೆ ಅದೆಲ್ಲ ಅಗ್ನಿಗೆ ಹಾಕಬೇಕು ಅಂತ. ಯಾಕೆ ಗೊತ್ತಾ? ಒಂದಲ್ಲ ಒಂದು ದಿನ ತುಪ್ಪ ಅಲ್ಲ, ದುಡ್ಡು ಅಲ್ಲ, ಇದನ್ನೆಲ್ಲ ಸಂಪಾದನೆ ಮಾಡಿದ ಈ ದೇಹ ಉಂಟಲ್ಲ, ಇದನ್ನೇ ಒಂದಿನ ಅಗ್ನಿಗೆ ಹಾಕ್ಲಿಕ್ಕೆ ಉಂಟು. ಅದಕ್ಕೆ ಅಭ್ಯಾಸ ಮಾಡಿ, ದಿನನಿತ್ಯ ಹೋಮ ಮಾಡಿ 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 ಅಭ್ಯಾಸ ಮಾಡಿ ಅಂತ ನಮ್ಮ ಹಿರಿಯರು ತೋರಿಸಿಕೊಟ್ರು. ಇದೊಂದು ತ್ಯಾಗದ ಮನೋಭಾವ. ಬಿಡ್ಲೇಬೇಕು ಒಂದಿನ, ಬೇಡ ಅಂದ್ರೆ ಸಾಧ್ಯನೇ ಇಲ್ಲ. ಅಪ್ಪ ಒಂದ್ ದಿವಸ ಇರು, ಅಜ್ಜ ತಾತ 2 ದಿನ ಇರು, ಆಗಲ್ಲ, ಹೋಗ್ಲೇಬೇಕು, ಹೋಮಕ್ಕೆ ಹಾಕ್ಲೇಬೇಕು, ಇಟ್ಕೊಳ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ತೋರಿಸಿಕೊಟ್ರು, ಯಾಗ ಮಾಡುವ ಕ್ರಮವನ್ನು ತೋರಿಸಿಕೊಟ್ರು. ವಾಜ ಅಂದ್ರೆ ಅನ್ನ, ಯಾಗಕ್ಕೆ ಅಂಗಭೂತವಾದ ಅನ್ನದಿಂದ ಶ್ರವಸ್ಸು ಅಂದ್ರೆ ಕೀರ್ತಿಯನ್ನು ಪಡೆದವ ವಾಜಶ್ರವಸ. ವಾಜ ಅಂದ್ರೆ ಅದೊಂದು ಯುದ್ಧ, ಸಾಧಕರಿಗೆ ಇರತಕ್ಕ ಯುದ್ಧ ಅಂತಂದ್ರೆ ವಾಗ್ಯುದ್ಧ ಅಂದ್ರೆ ವಾದ, ವಾದ ಅಂದ್ರೆ ಜ್ಞಾನ ಯುದ್ಧ.
ಅದರಿಂದ ಕೀರ್ತಿಯನ್ನು ಪಡೆದವ. ವಾಜಶ್ರವಸ 2 ವಾದದಿಂದ ಶ್ರವಸ್ಸು ಕಿವಿ ತುಂಬ ಕೀರ್ತಿಯನ್ನು ಸಂಪಾದನೆ ಮಾಡಿದವ. ಒಂದು ಯಾಗ ದಾನಗಳಿಂದ, ಇನ್ನೊಂದು ಜ್ಞಾನ ಯಜ್ಞದಿಂದ. ಅಂತಹ ವಾದಶ್ರವಸನ ಮೊಮ್ಮಗ, ಮಗಳ ಮಗ ಉದ್ದಾಲಕ, ಅವರನ್ನು ವಾಜಶ್ರವಸ ಅಜ್ಜನ ಹೆಸರು ಮೊಮ್ಮಕ್ಕಳಿಗೆ ಇಡ್ತಾರೆ ನಮ್ಮಲ್ಲಿ ಸಂಪ್ರದಾಯ. ನಂತರ ಒಬ್ರು ಕೇಳಿದ್ರು, ಯಾಕೆ ಅಜ್ಜನ ಹೆಸರು ಮೊಮ್ಮಗನಿಗೆ ಇಡುದು ಯಾಕೆ ಅಂತ. ನಾನು ಸುಮ್ಮನೆ ಹೇಳಿದೆ, ಶ್ರಾದ್ದ ದಿವಸ ನೆನಪಿರ್ಲಿ ಅಂತ ಹೇಳೋದು ಅಂತ. ನಿಮ್ಗೆ ಅರ್ಥವಾಗುತ್ತೆ ಏನೇನೋ ಹೆಸರು ಇಟ್ಟರೆ ಅಂತ. ಇದ್ರ ಅಜ್ಜನನ್ನು ಯಾರು ನೆನಪಿಟ್ಟುಕೊಳ್ತಾರೆ? ನಾವು ನೆನಪಿಟ್ಟುಕೊಳ್ಬೇಕಾದ್ರೆ ಕೊನೆ ಪಕ್ಷ ಶ್ರಾದ್ದಕ್ಕಾದ್ರೂ ಬೇಕು. ಅದಲ್ಲ, ನಮ್ಮ ಹಿರಿಯರು ಇಲ್ಲದಿದ್ರೆ ನಾವು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ನೆನಪಿಟ್ಟುಕೊಳ್ಬೇಕಾದ್ರು. ಹಾಗಾಗಿ ಅಜ್ಜನ ಹೆಸರು ಇತಿಹಾಸದಲ್ಲಿ ಮರೆಯಬಾರದು. ಹಾಗಾಗಿ ಮತ್ತೆ ಮತ್ತೆ ನಾವು ಅದನ್ನು ಇಟ್ಕೊಳ್ಳುವ ಸಂಪ್ರದಾಯ, ಒಳ್ಳೆಯ ಸಂಪ್ರದಾಯ ನಾವು ಹಾಕ್ಕೊಳ್ಬೇಕು. ವಾಜಶ್ರವಸ ಅವನಿಗೆ ನಚಿಕೇತ ತಸ್ಸಹ ನಚಿಕೇತ ನಾಮ ಕುಮಾರ ಆಸ, ಮಗ ಇದ್ದ, ಪುತ್ರ ಆಸ, ನಚಿಕೇತ ಅಂತ ಅವನಿಗೆ ಹೆಸರು. ವಿಚಿತ್ರವಾದ ಹೆಸರು ನೋಡಿ. ಇಬ್ರು ಉಪನಿಷತ್ತಲ್ಲಿ ಪ್ರಸಿದ್ಧರಾದವರು. ಒಂದು ಶ್ವೇತಕೇತು, ಒಂದು ನಚಿಕೇತ ಅಂತ. ಛಾಂದೋಗ್ಯ ಉಪನಿಷತ್ತು ಶ್ವೇತಕೇತುವಿನ ಕಥೆಯನ್ನು ನಮಗೆ ಹೇಳ್ತದೆ. ಉದ್ದಾಲಕ ಶ್ವೇತಕೇತು ಸಂವಾದ ಅಲ್ಲಿ ಸಿಗ್ತದೆ. ಹಾಗೆ ಕಠೋಪನಿಷತ್ನಲ್ಲಿ ನಚಿಕೇತ ಉದ್ದಾಲಕರ ಸಂವಾದ ನಮಗೆ ಸಿಗ್ತದೆ. ಇಬ್ರು ಗಂಡು ಮಕ್ಕಳು, ಅಣ್ಣ ತಮ್ಮಂದಿರು, ನಚಿಕೇತ ಶ್ವೇತಕೇತು ಅಂತ. ಅವರಿಗೊಬ್ಬಳು ಸಹೋದರಿ ಇದ್ಲು, ಸುಜಾತ ಅಂತ, ಖಗೋಳ ಋಷಿಯ ಹೆಂಡತಿ. ಅವಳ ಮಗನೇ ಅಷ್ಟಾವಕ್ರರು. ಮಹಾಭಾರತದಲ್ಲಿ ವಿಶೇಷವಾಗಿ ಅಷ್ಟಾವಕ್ರ ಗೀತೆ ಅಂತ ದಾಸರ ಮುಂಡಿಗೆ ಹಾಗೆ ಇರುವಂತಹದ್ದು ಒಂದು ಅಪೂರ್ವವಾದ ಚಿಂತನೆ ಮಂತರೆ ನಡೆಯುತ್ತದೆ. ಸತ್ಯದ ಈ ಉಪನಿಷತ್ತಿಗೆ ನಚಿಕೇತ ಪ್ರಧಾನ ಮುಖ್ಯ. ನಮ್ಮ ಮಕ್ಕಳಿಗೆ ಅಂತ ಹೆಸರಿಡ್ಬೇಕ್ರಿ, ನಚಿಕೇತ ಅನ್ನೋ ಹೆಸರನ್ನು ಇಡಬೇಕು. ಯಾಕೆಂದ್ರೆ ಇತಿಹಾಸ ನೆನಪಿಟ್ಟುಕೊಳ್ಳಿಕ್ಕೆ ಆಗುತ್ತೆ. ಎಂತೆಂಥ ಜ್ಞಾನಿಗಳು ನಮ್ಮ ಇತಿಹಾಸದಲ್ಲಿ ಆಗಿ ಹೋದ್ರು ಅಂತ ನೆನಪಿಟ್ಟುಕೊಳ್ಳಿಕ್ಕಾಗುತ್ತೆ. ನಚಿಕೇತ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಚಿಕೇತ ಅಂದ್ರೆ ಮಾಡಿದವ ಅಂತ, ನಚಿಕೇತ ಅಂದ್ರೆ ಮಾಡ್ಲಿಲ್ಲ ಅಂತ, ಏನೂ ಮಾಡ್ಲಿಲ್ಲ ಅಂತ. ನಿಮಗೆ ಅನಿಸ್ತದೆ ಸೋಮಾರಿ ಇರ್ಬೇಕವ ಅಂತ. ಸೋಮಾರಿಗಳಾದ್ರೂ ಏನೂ ಮಾಡುವುದಿಲ್ಲ, ತುಂಬಾ ಸಾಧಕೋತ್ತಮರಾದ್ರೂ ಏನೂ ಮಾಡುವುದಿಲ್ಲ. ಈ ನಚಿಕೇತ ಆ ವರ್ಗಕ್ಕೆ ಸೇರಿದವ. ಈ ಕೇಳಿ ಕತೆ ಕೇಳಿ, ವಾಜಶ್ರವಸರು ಯಾಗ ಮಾಡಿದರು. ಉಷನ್ ಅಂತ ಉಪನಿಷತ್ತು ಪ್ರಾರಂಭ ಮಾಡ್ತದೆ. ಬಯಸಿ ಯಾಗವನ್ನು ಮಾಡಿದ ಅಂತ. ಬೇಕು ಅಂತ ಉದ್ದೇಶಪೂರ್ವಕವಾಗಿ ಶಬ್ದವನ್ನು ಬಳಸ್ತಾರೆ. ವಶಕಾಂತವು ಕಾಂತಿರಿಹ ಇಚ್ಛಾ ಅಂದ್ರೆ ಉಷನ್ ಅಂದ್ರೆ ಇಚ್ಛನ್ ಅಂತ ನಮ್ಮ ಆಚಾರ್ಯರ ವ್ಯಾಖ್ಯಾನ. ಉಷನ್ ಅಂದ್ರೆ ಇಚ್ಛನ್, ಯಾಗ ಬಯಸಿ ಯಾಗವನ್ನು ಮಾಡಿದ. ಏನು ಬಯಸಿದ? ಏನು ಬಯಸಬೇಕೋ ಅದನ್ನು ಬಯಸಿದ. ಏನು ಬಯಸಬೇಕು? ಸ್ವರ್ಗಂ ಅಂತ ಹೇಳ್ತಾರೆ. ಸ್ವರ್ಗ ಅಂತಂದ್ರೆ ಭಗವಂತ ಅಂತ ಅರ್ಥ. ಸ್ವಹ ಸುಖಂ ಗಮಯತಿ ಇತಿ ಸ್ವರ್ಗ ಭಗವಾನ್ ವಿಷ್ಣು. ಸ್ವರ್ಗಂ ಇಚ್ಛನ್ ಅಂದ್ರೆ ಭಗವಂತನನ್ನು ಬಯಸಿ ಯಾಗವನ್ನು ಮಾಡಿದ. ಇದು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ನಾವು ಏನು ಮಾಡಬೇಕಾಗಿದ್ರು ಕೂಡ ದೇವರನ್ನು ಬಯಸಿ ಮಾಡಿ. ಇದು ಅನಂತ ಫಲದಲ್ಲಿ ಪರ್ಯವಸಾನ ಆಗುತ್ತೆ. ನೀವು ಏನಾದ್ರೂ ಒಂದು ಚಿಕ್ಕ ವಸ್ತುವನ್ನು ಬಯಸಿದರೆ ಅದು ಕೈಬಿಟ್ಟು ಹೋದಾಗ ತುಂಬಾ ದುಃಖ ಆಗಿಬಿಡುತ್ತೆ ಅಂತ. ಆದ್ರಿಂದ ನಶ್ವರ ಫಲಕವಾದ ವಸ್ತುವನ್ನು ಬಯಸಬೇಡಿ. ಇದನ್ನು ಹೇಳುತ್ತೇವೆ ಉಷನ್ ಅಂತ. ದೊಡ್ಡದನ್ನು ಬಯಸಿದ ಅಂತ. ನಾವು ಬಯಸುವುದಂತೂ ಹೇಗೆ ಬಯಸ್ತೇವೆ, ದೊಡ್ಡದನ್ನು ಬಯಸಿ ಅಂತ. ಬ್ರಹ್ಮ ತಲ್ಲಕ್ಷ ಮುಚ್ಚತೆ ಅಂತ ಹೇಳ್ತಾರೆ. ಪ್ರಣವೋ ಧನುಹು ಶರೋಶ್ಯಾತ್ಮ ಬ್ರಹ್ಮ ತಲ್ಲಕ್ಷ ಮುಚ್ಚತೆ. ನಾವು 500 ರೂಪಾಯಿ 1000 ರೂಪಾಯಿ ನೋಟು ಬಯಸಬಾರ್ದು. ಯಾವಾಗ ಮುಳುಗುತ್ತೆ ಅಂತ ಗೊತ್ತಿಲ್ಲ ಅಂತ ನಶ್ವರವನ್ನು ಬಯಸಬೇಡಿ. ದಾಸರು ಹೇಳ್ತಾರೆ ನೋಡಿ, ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ? ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಅಂತ ಹೇಳ್ತಾರೆ. ಸಂಖ್ಯೆ ಇಲ್ಲದ ಭಾಗ್ಯ ಅಂದ್ರೆ ಅದಲ್ಲ, ಮೊನ್ನೆ ಹೋದ್ದಲ್ಲ. ಸಂಖ್ಯೆ ಇಲ್ಲದ ಭಾಗ್ಯ ಅಂದ್ರೆ ಒಂದೇ. ಎಲ್ಲದಕ್ಕೂ ಒಂದು ಸಂಖ್ಯೆ ಇರ್ತದೆ. ಸಂಖ್ಯೆ ಇಲ್ಲದಿದ್ದವ ಅನಂತ ಗುಣ ಪರಿಪೂರ್ಣನಾದ ದೇವರು ಮಾತ್ರ ಒಬ್ಬನೇ ಸಂಖ್ಯೆ ಇಲ್ಲದ ಭಾಗ್ಯ. ನಾವು ಲಕ್ಷ್ಮಿ ಹತ್ರ ಕೇಳಬೇಕಾದ್ದು ಏನು ಅಂದ್ರೆ, ಸಂಖ್ಯೆ ಇಲ್ಲದ ಭಾಗ್ಯ ಭಗವಂತನನ್ನು ನನಗೆ ಕರುಣಿಸು ಅಂತ ಕೇಳಬೇಕು. ದಾಸರು ನಮಗೆ ಹೇಳಿಕೊಟ್ಟಿದ್ದಾರೆ. ಏನು ಬಯಸಬೇಕು ಅಂತಂದ್ರೆ ಚೂರು ಚೂರು ಬಯಸಬೇಡಿ. ಬ್ರಹ್ಮ ತಲ್ಲಕ್ಷ ಮುಚ್ಚತೆ. ಬ್ರಹ್ಮ ಅಂದ್ರೆ ದೊಡ್ಡದು, ಬೃಹವೃದ್ಧವು, ಯಾವುದಕ್ಕಿಂತ ದೊಡ್ಡದಿಲ್ಲ ಅದನ್ನು ಬಯಸಬೇಕು. ದೊಡ್ಡದು ಗುಣಗಳಿಂದ, ವ್ಯಾಪ್ತಿಯಿಂದ, ಎಲ್ಲದರಿಂದ ಯಾವುದು ದೊಡ್ಡದೋ ಬ್ರಹ್ಮ ಅದಕ್ಕೆ ಹೆಸರು. ಅದನ್ನು ಬಯಸಿ. ಉಷನ್ ಅಂದ್ರೆ ಅದನ್ನು ಬಯಸಿದ. ಅದನ್ನು ಬಯಸಿ ಯಾಗವನ್ನು ಮಾಡಿದ.
ಎಂತ ಯಾಗ ಮಾಡಿದ ಅಂತಂದ್ರೆ ಸರ್ವ ವೇದಸಂ ದದವು. ವೇದ ಅಂದ್ರೆ ಲಾಭ, ದಕ್ಷಿಣೆ, ಸರ್ವ ದಕ್ಷಿಣೆ, ಸರ್ವಸ್ವ ದಕ್ಷಿಣಾಕವಾದ ಯಾಗವನ್ನು ಮಾಡಿದ ಅಂತ ಹೇಳ್ತಾರೆ. ಭಾರಿ ಸುಲಭದಲ್ಲಿ ಈ ಶಬ್ದ ನಾವು ಹೇಳಿಬಿಡಬಹುದು. ಮನೆಗೆ ಹೋಗುವಂತ ಆಲೋಚನೆ ಮಾಡಿ, ಸರ್ವಸ್ವ ದಕ್ಷಿಣೆ ಕೊಡ್ಲಿಕ್ಕೆ ಸಾಧ್ಯನಾ? ನಾನು ಎಷ್ಟೋ ಸಲ ಗಾಬರಿ ಆದ್ದುಂಟು, ಆಗ್ಲಿಲ್ಲ, ಜೀರ್ಣಿಸಿಕೊಳ್ಳಿಕ್ಕೆ ಆಗದೇ ಇದ್ದ ಶಬ್ದ ಇದು. ಸರ್ವಸ್ವ ದಕ್ಷಿಣೆ ಕೊಡಬೇಕು, ಆಲೋಚನೆ ಮಾಡಿ ಸಾಧ್ಯ ನಿನ್ನಿಂದ? ಯಾಕೆಂದ್ರೆ ನಾವು ಕೊಡುವ ಕ್ರಮನೇ ಹಾಗೆ, ಕೈ ಹಾಕಿ ಹಾಕಿ ಚಿಕ್ಕದ್ದಾಗಿ ಕೊಡ್ತೇವೆ ನಾವು. ಯಾಕೆ ಕೊಡುವಾಗ ಹಾಗೆ ನಮ್ಗೆ ಆಗೋದಿಲ್ಲ ನಮ್ಮಿಂದ. ಯಾಕಂದ್ರೆ ಎಲ್ಲ ಖಾಲಿ ಮಾಡಿದ್ರೆ ಆಟೋ ಚಾರ್ಜ್ ಯಾರು ಕೊಡೋದು ವಾಪಸ್ ಹೋಗ್ಲಿಕ್ಕೆ? ನೀವು ಕೊಡ್ತೀರಾ ಅಂತ ಕೇಳ್ತೀರಿ. ದೇವಸ್ಥಾನಕ್ಕೆ ಬರುವಾಗ ಎಲ್ಲ ಖಾಲಿ ಮಾಡಿ ಅಂತ ಹೇಳ್ತೀರಿ, ಹೋಗುವಾಗ ಹೇಗೆ? ಮತ್ತೆ ನಮ್ದು ನೋಡಿ ಚಿಂತನೆ ಹೇಗಿದೆ ಅಂತಂದ್ರೆ, ದೇವರ ಹತ್ರ ಬರುವಾಗ ವಾಪಸ್ ಹೋಗ್ಬೇಕು ಅಂತ ಬರುವವರು ನಾವು. ತಪ್ಪೇನು ಹೇಳಿದಲ್ಲ, ನಾನು ಹೇಳಿದ ಆಲೋಚನೆ ನಮ್ದು ಹೇಗಿರುತ್ತೆ ಅಂತಂದ್ರೆ ಪುನರಾವರ್ತನೆ, ನಜ ಪುನರಾವರ್ತನೆ ಅಲ್ಲ ನಮ್ದು. ಅದು ಆ ಚಿಂತನೆ ತುಂಬಾ ಆಳ ಇರ್ತದೆ ಅದರಲ್ಲಿ. ಸರ್ವ ದಕ್ಷಿಣೆ ಕೊಡ್ಲಿಕ್ಕೆ ಸಾಧ್ಯನಾ? ನೀವು ಕೊಡಬೇಡಿ. ನೀವು ಒಂದ್ಸಲ ಮನಸ್ಸು ಮಾಡಿ, ಸಂಕಲ್ಪ ಮಾಡಿ, ದೇವರೇ ನನ್ನ ಜೀವನದಲ್ಲಿ ನಾನು ಒಂದು ಬಾರಿ ಸರ್ವಸ್ವ ದಕ್ಷಿಣೆ ಕೊಡಬೇಕು ಸಂಕಲ್ಪ ಮಾಡಿ. ಸಂಕಲ್ಪ ಮಾಡ್ಲಿಕ್ಕೆ ಧೈರ್ಯ ಬರುದಿಲ್ಲ. ಯಾಕೆಂತಂದ್ರೆ ಎಲ್ಲ ದಕ್ಷಿಣೆ ಕೊಟ್ಟರೆ ನಾಳೆಗೆ ಏನು ಅಂತ ಒಂದು ಪ್ರಶ್ನೆ ಬೆಳೀತದೆ. ನಿಮಗೆ ನನಗೆ ಸಮಸ್ಯೆ ಇದೆ. ಎಲ್ಲ ದಾನ ಕೊಟ್ಟರೆ ನಾಳೆ ಬಿಡ್ಲಿಕ್ಕೆ ಕೌಪಿನ ಏನಿದೆ ಅಂತ ನಮಗೂ ಸಮಸ್ಯೆ ಇದೆ. ಎಲ್ಲ ದಾನ ಕೊಟ್ಟರೆ ನಾಳೆ ಬಿಡ್ಬೇಕಾ ಬೇಡ ಅಂದ್ರೆ ಪ್ರಾಯಶಃ ನಾಳೆ ಅನ್ನುವ ಸಮಸ್ಯೆ ಪ್ರತಿಯೊಬ್ಬರನ್ನೂ ಕಾಡುತ್ತೆ. ಅದನ್ನು ಮೀರಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಅದು ವಾದಶ್ರವಥ. ಅದಕ್ಕೆ ಅವರಿಗೆ ಹೆಸರು ವಾದಶ್ರವಥ. ಯಾಕೆಂತಂದ್ರೆ ಎಲ್ಲವನ್ನೂ ದಾನ ಮಾಡಿದ ಒಬ್ಬ ಆದರ್ಶ ಅಂತವರ ಕಥೆ ಉಪನಿಷತ್ತು ನಮಗೆ ಹೇಳಿತು. ಸರ್ವ ವೇದ ಸಂದದ, ಏನು ಇದೆ ಅದೆಲ್ಲ ಯದ್ಯದ್ ವಿದ್ಯತೆ ತತ್ ಸರ್ವಂ ತದ, ಎಲ್ಲವನ್ನೂ ಕೊಟ್ಟ. ಎಲ್ಲವನ್ನು ಕೊಟ್ಟ ಅಂತಂದ್ರೆ ಸ್ವಲ್ಪ ಬಿಡಿಸ್ತದೆ ಉಪನಿಷತ್ತು. ಏನು ಕೊಟ್ಟ ಅಂತಂದ್ರೆ ಹಸುವನ್ನು ದಾನ ಮಾಡಿದ, ಕೊನೆಯ ದಾನ ಗೋದಾನ ಕೊಟ್ಟ. ಎಂತ ಹಸುವನ್ನು ದಾನ ಮಾಡಿದ? ಪೀತೋದಕಾ ಜಗ್ದತೃಣಾಹ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ಎಂತ ಹಸು ದಾನ ಮಾಡಿದ ಅಂತಂದ್ರೆ ಪೀತೋದಕಾಹ, ನೀರು ಕುಡಿದ ದನ. ನೀರು ಕುಡಿದ ದನ ಅಂದ್ರೆ ನೀವು ಖುಷಿ ಪಡ್ತೀರಿ. ನೀರು ಕುಡಿದ ದನ ಅಂದ್ರೆ ಪೀತ ಉದಕ ಅಂತಂದ್ರೆ ನೀರು ಕುಡ್ದಾಯ್ತು, ಇನ್ನೀರು ಕುಡಿಲಿಕ್ಕಿಲ್ಲ, ಕುಡಿಲಿಕ್ಕಾಗದೇ ಇದ್ದ ದನ. ಹೇಗಿರ್ಬೋದು ನೀವು ಆಲೋಚನೆ ಮಾಡಿ. ನೀರೂ ಕುಡಿಲಿಕ್ಕಾಗದಿದ್ದ ದನ ಅಂತ ಅದಕ್ಕೆ ಅರ್ಥ. ಪೀತೋದಕ ಅಂತ ಅದಕ್ಕೆ ಹೆಸರು. ಯಾವ ದನಕ್ಕೆ ಇನ್ನು ನೀರು ಕುಡಿಲಿಕ್ಕಾಗೋದಿಲ್ಲ ಅದರ ಅರ್ಥ ಏನು ಗೊತ್ತಾ? ಮುಂದೆ ತೀರ್ಥನೆ ಹಾಕ್ಬೇಕು ಅಂತ ಅರ್ಥ, ಅದಕ್ಕೆ ಬದುಕುವುದಿಲ್ಲ ಅಂತ ಅರ್ಥ. ಪೀತೋದಕ ಜಗ್ದತೃಣ, ಹುಲ್ಲು ತಿಂದಾಯ್ತು, ಅಂದ್ರೆ ಇನ್ನು ತಿನ್ಲಿಕ್ಕಾಗುವುದಿಲ್ಲ ಅಂದ್ರೆ ಹೇಳ್ಲಿಕ್ಕಾಗದೇ ಇದ್ದ ದನ. ಇದನ್ನೆಲ್ಲ ದಾನ ಮಾಡಿದ ಅಂತ ಹೇಳ್ತಾರೆ ಮುಂದೆ. ಏನು ದಾನ ಮಾಡಿದ? ನಿರಿಂದ್ರಿಯ, ಕಣ್ಣು ಕಾಣದೇ ಇರತಕ್ಕಂತಹ ಹಸುಗಳು, ಅದನ್ನು ದಾನ ಮಾಡಿದ. ಇಂದ್ರಿಯನೇ ಇಲ್ಲ ಅದಕ್ಕೆ, ಕಣ್ಣೇ ಕಾಣಿಸುವುದಿಲ್ಲ ಅಂತಹ ಹಸುವನ್ನು ದಾನ ಮಾಡಿದ ಅಂತ. ದಾನ ಮಾಡಬಹುದಾ ಮಾಡಬಾರದು ಅಂತ ಮಗ ನಚಿಕೇತನ ಚಿಂತನೆ. ಯಾಕೆಂತಂದ್ರೆ ನಾವು ದಾನ ಮಾಡ್ತೇವಲ್ಲ, ತೆಕ್ಕೊಂಡವನಿಗೆ ಅದು ಅಯ್ಯೋ ತೆಕ್ಕೊಂಡದ್ದು ಸಾರ್ಥಕ ಅಂತ ಅನಿಸ್ಬೇಕು. ಈ ಕುರುಡಾದ ದನವನ್ನು ನಾವು ಕೊಂಡೋದ್ರೆ ಅವನೇನು ಮಾಡ್ಬೇಕು? ಆ ದನವನ್ನು ಏನೂ ಮಾಡ್ಲಿಕ್ಕಾಗುವುದಿಲ್ಲ. ದನ ಹಾಲು ಕೊಡ್ತದೆ, ಹಾಲು ಪೌಷ್ಟಿಕ ಅಂಶವನ್ನು ಒಳಗೊಂಡಿರ್ತದೆ. ಇವತ್ತಿನ ದನದಿಂದ ನಾವು ನಿರೀಕ್ಷೆ ಮಾಡ್ಲಿಕ್ಕಾಗುವುದಿಲ್ಲ. ಈ ದನದ ಹಾಲಿನಲ್ಲಿ ಹಾಲು ಪಂಚಗವ್ಯ ಅಂತ ಕರೀತಾರೆ. ಗವ್ಯ ಅಂದ್ರೆ ಹಸುವಿಗೆ ಸಂಬಂಧಪಟ್ಟ ದ್ರವ್ಯಗಳು. ಪಂಚ 5: ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ. 5 ಹಸುವಿಗೆ ಸಂಬಂಧಪಟ್ಟದ್ದು. ಒಟ್ಟು ಸೇರಿದ್ರೆ ಪಂಚಗವ್ಯ ಅಂತ ಕರೀತಾರೆ. ನಮ್ಮಲ್ಲಿ ಶುದ್ಧಿ ಆಗಬೇಕಾದ್ರೆ ಈ 5 ಸೇರಿಸಿ ಕುಡಿಬೇಕು, ಮಂತ್ರ ಸೇರಿಸಿ ಅದನ್ನು ಕುಡಿಬೇಕು. ಪಂಚಗವ್ಯಗಳು ಅಂತ ಹೇಳ್ತೇವೆ. ಮಂತ್ರದಲ್ಲಿ ಹೇಳ್ತಾರೆ, ಯತ್ವಗಸ್ತಿ ಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ್ಯ ದದತಿ ಅಗ್ನಿರಿವ ಇಂಧನಂ ಅಂತ ಹೇಳ್ತಾರೆ. ಆ ಪಂಚಗವ್ಯಕ್ಕೆ ಎಷ್ಟು ತಾಕತ್ತಿದೆ ಅಂತಂದ್ರೆ ನಮ್ಮ ದೇಹದಲ್ಲಿದ್ದ ಎಲ್ಲ ರೋಗವನ್ನು ನಿವಾರಣೆ ಮಾಡುವ ಶಕ್ತಿ ಆ ಪಂಚಗವ್ಯಕ್ಕಿದೆ. ಅದು ಹೇಗೆ ಅಂತ ನೀವು ಕೇಳ್ತೀರಿ. ಈಗ ಹಾಲು ಕುಡಿದ್ರೆ ಗ್ಯಾಸ್ ಅಂತ ಹೇಳ್ತಾರೆ, ಮೊಸರು ಕುಡಿದ್ರೆ ಅಜೀರ್ಣ ಅಂತ ಹೇಳ್ತಾರೆ, ತುಪ್ಪ ತಿಂದ್ರೆ ಕಲಶ್ ಅಂತ ಹೇಳ್ತಾರೆ,
ಪ್ರಾಯಶಃ ಯಾವುದು ಮುಟ್ಲಿಕ್ಕಿಲ್ಲ. ಶುದ್ಧ ಹಸು, ಅದು ಹೇಳಬೇಕು. ಶುದ್ಧ ಹಾಲು ಅಷ್ಟೇ ಅಲ್ಲ, ಶುದ್ಧ ಹಸುವಿನ ಶುದ್ಧ ಹಾಲು ಬೇಕು. ಅಂದ್ರೆ ಈಗ ಮಿಶ್ರ ಅಂತೇಳಿ ಶುದ್ಧ ಹಾಲು, ಶುದ್ಧ ಹಸುವಿನದ್ದು ನೀವು ಕುಡೀರಿ, ಎಲ್ಲ ರೋಗ ಪರಿಹಾರ ಆಗುತ್ತೆ ಅಂತ. ಯಾಕೆ ಗೊತ್ತಾ? ಕಾರಣ ಕೇಳಿ ಯಾಕೆ ಅಂತ. ಈ ಹಸು ಅದು ಹಾಲು ಕೊಡುತ್ತೆ, ಹುಲ್ಲು ತಿಂದು ಹಾಲು ಕೊಡುವಂತ. ಹುಲ್ಲು ತಿನ್ಬೇಕಾದ್ರೆ ಕಾಡಲ್ಲಿ ಹೋಗಿ ಸಂಚಾರ ಮಾಡಬೇಕು. ಕಾಡು ಅಂದ್ರೆ ಔಷಧಿಗಳ ಒಂದು ಖನಿ, ಎಲ್ಲ ಗಿಡಮೂಲಿಕೆಗಳು ತುಂಬಿರ್ತಕ್ಕಂತಹದ್ದು ಕಾಡು. ಈಗ ಎಲ್ಲಿಂಟು ಅಂತ ಕೇಳಬೇಡಿ, ನಮ್ಮೂರಲ್ಲಿ ಅಂತಿಲ್ಲ. ಆ ಕಾಡಿನಲ್ಲಿ ಎಲ್ಲ ರೀತಿಯ ಔಷಧಿಗಳಿವೆ. ಅನೌಷಧಂತೂ ನಾಸ್ತ್ಯವ ಅಂತ ಚರಕ ಹೇಳ್ತಾನೆ. ಔಷಧವಾಗದೇ ಇದ್ದವನು ಗಿಡನೇ ಇಲ್ಲ ಅಂತ. ಹಾಗೇನೆ ಉಪಯುಕ್ತನಾಗದಿದ್ದ ಮನುಷ್ಯ ಇಲ್ಲ ಅಂತ ಮುಂದುವರಿಸಿ ಹೇಳ್ತಾರೆ. ಅಂದ್ರೆ ಒಬ್ಬರಲ್ಲಿ ಒಂದಲ್ಲ ಒಂದು ಇದೇ ಇದೆ, ಗುಣ ಇರ್ತದೆ. ಹಾಗೆ ಗಿಡಮೂಲಿಕೆಗಳೆಲ್ಲ ತುಂಬಿರತಕ್ಕ ಕಾಡಲ್ಲಿ ಆ ಹಸು ಬಾಯಿ ಹಾಕಿ ಅದರ ಸೊಪ್ಪು ಅಥವಾ ಹುಲ್ಲು ತಿಂದುಕೊಂಡು ಬಂದರೆ ಅದರ ಒಳಗೆ ಏನಿರ್ತದೆ? ಈ ಹಸುವಿನ ಸ್ವಭಾವ ಹೇಗೆ ಗೊತ್ತಾ? ಅಲ್ಲಿ ಏನಿದೆ ಅದೆಲ್ಲವನ್ನೂ ತಿಂತದೆ ಹಸು, ಯಾವುದೂ ಬಿಡುವುದಿಲ್ಲ. ದೇವರು ಅದಕ್ಕೆ ದೊಡ್ಡ ಹೊಟ್ಟೆ ಕೊಟ್ಟಿದ್ದಾರೆ, ಎಲ್ಲ ತಿಂತದೆ. ವಾಪಸ್ ಮನೆಗೆ ಬಂದ ಮೇಲೆ ರಾತ್ರಿ ಏನು ಕೆಲಸ ಇಲ್ಲ ಅದಕ್ಕೆ, ಮತ್ತೆ ಹೊಟ್ಟೆಯಿಂದ ವಾಪಸ್ ತರ್ತದೆ, ಮತ್ತೆ ಬಾಯಲ್ಲಿ ಜಗಿತಾ ಇರ್ತದೆ. ನೀವು ಪಿಷ್ಟರೇಷಣ ಅಂತ ಹೇಳಿ, ಆದ್ರೆ ಹಸು ಮಾಡುವ ಕೆಲಸ ಅದು ನಮಗಾಗುದಿಲ್ಲ. ಅದು ನಮಗೆ ಬಾಯಿಂದ ಹೊಟ್ಟೆಯಿಂದ ಬಂದ್ರೆ ಅದು ವಾಂತಿ, ಅದು ರೋಗ, ಬಿಸಾಡಬೇಕು. ಹಸು ಹಾಗಲ್ಲ, ದೇವರು ಅದಕ್ಕೆ ಕೊಟ್ಟ ಶಕ್ತಿ, ಅದು ಗೋಪಾಲಕೃಷ್ಣ ಕೊಟ್ಟ ಶಕ್ತಿ ಅದಕ್ಕೆ. ಅದು ಹಲ್ಲಿನಲ್ಲಿ ಮತ್ತೆ ಜಗೀತದೆ, ಅದು ಒಳ್ಳೆಯ ಹಾಲಾಗಿ ಪರಿಣಾಮ ಆಗುತ್ತೆ. ಆ ಹಾಲು ಏನು ಅಂದ್ರೆ ಅದು ಪೂರ್ಣವಾದ ಔಷಧಿ ಗುಣಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಹಾಲು. ಅದನ್ನ ಹಾಲಿನಲ್ಲಿ ಕಂಟೆಂಟ್ ಏನಿದೆ ಅಂತಂದ್ರೆ ಔಷಧಿಗಳು. ಆ ಔಷಧಿ ನೇರ ನಮಗೆ ತಕೊಂಡ್ರೆ ನಮಗೆ ಜೀರ್ಣ ಆಗುವುದಿಲ್ಲ. ಹಸು ಅದು ತಾನು ಜಗಿದು ಹಾಲನ್ನಾಗಿ ಮಾಡಿ ನಮಗೆ ನೀಡಿತು, ಉಚ್ಚಿಷ್ಟ ನೋಡಿ ನಮಗೆ ಕೊಟ್ಟಿತು. ನಮಗೆ ಒಳ್ಳೆಯ ಆರೋಗ್ಯಕರವಾದ್ದು, ಒಳ್ಳೆಯ ಪೌಷ್ಟಿಕವಾದ ಆಹಾರ, ಹಾಗೇ ಮೊಸರು, ಹಾಗೇ ಬೆಣ್ಣೆ, ಹಾಗೇ ತುಪ್ಪ, ಇದೆಲ್ಲ ಪೌಷ್ಟಿಕ ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹದ್ದು. ಅದರಿಂದ ನಮ್ದು ದೇಹದಲ್ಲಿ ಅಲ್ಲ, ತ್ವಕಿನ ತನಕ ನಮ್ಮಲ್ಲಿ ಶೋಧನೆ ಮಾಡುತ್ತೆ, ಮನಸ್ಸಿನ ತನಕ ಕಶ್ಮಲವನ್ನು ತೊಳೆದು ಪಾಪ ಪರಿಹಾರ ಮಾಡುವ ಶಕ್ತಿ ಈ ಹಸುವಿನ ಹಾಲಿಗಿರ್ತದೆ. ನಾವು ಗೋದಾನ ಮಾಡಿದ್ರೆ ಏನು ಫಲ ಅಂತಂದ್ರೆ, ಆ ಹಸುವನ್ನು ತೆಕೊಂಡೋದವ ಕಾಡಿಗೆ ಬಿಟ್ಬಿಡ್ತಾನೆ. ಅದಕ್ಕೆ ತಿನ್ಲಿಕ್ಕೆ ಆಹಾರ ಅಂತಂದ್ರೆ ಆ ಸೊಪ್ಪುಗಳು ಒಳ್ಳೆಯ ರೀತಿಯಲ್ಲಿ ಹಾಲು ಕೊಡ್ತದೆ. ಈ ಕಣ್ಣು ಕಾಣದಿದ್ದ ಹಸುವನ್ನು ದಾನ ಮಾಡಿದ್ರೆ ಏನು ಮಾಡಬೇಕವ? ನಿರಿಂದ್ರಿಯ, ಅದಕ್ಕೆ ಕಣ್ಣು ಕಾಣಿಸುವುದಿಲ್ಲ, ಜಗಿಲಿಕ್ಕೆ ಬೇಕಾದ ಹಲ್ಲಿಲ್ಲ, ನಡಿಲಿಕ್ಕೆ ಬೇಕಾದ ಕಾಲಿಲ್ಲ. ಅದಕ್ಕೆ ಹಸುವನ್ನು ಕೊಂಡೋದವ ಏನು ಮಾಡ್ಬೇಕಾದ? ಒಬ್ರು ಗೋ ಸಾಕುವವರಿದ್ದಾರೆ. ಹೇಗೆ ಗೋ ಸಾಕ್ತಾರೆ ಅಂತಂದ್ರೆ ನೀವು ನಂಬಲಿಕ್ಕಿಲ್ಲ. ನಾವು ಮನೆ ಪಕ್ಕದಲ್ಲಿ ಹಟ್ಟಿ ಕಟ್ಟುವುದಿಲ್ಲ, ಹಸು ಕಟ್ಟುವುದಿಲ್ಲ, ಯಾಕಂದ್ರೆ ಸೊಳ್ಳೆ ಬರುತ್ತೆ ಅಂತ. ಎಲ್ಲೋ ಒಂದು ದೂರದಲ್ಲಿ ಆ ಪುಣ್ಯಾತ್ಮರು ಏನ್ ಮಾಡ್ತಾರೆ ಅಂದ್ರೆ, ಹಟ್ಟಿಯೇ ಅವರಿಗೆ ಮನೆ, ಹಸುವಿನ ಮಧ್ಯದಲ್ಲಿ ಮಲಗ್ತಾರೆ. ನೀವು ಆಲೋಚನೆ ಮಾಡಿ, ಆ ಹಟ್ಟಿ ಎಷ್ಟು ಕ್ಲೀನ್ ಇರಬಹುದು ಅಂತ ಚಿಂತನೆ ಮಾಡಿ. ಯಾಕಂದ್ರೆ ನಾವು ಮಲಗಬೇಕಾಗಿದ್ರೆ ಹಟ್ಟಿಯನ್ನು ಕ್ಲೀನ್ ಮಾಡ್ತೇವೆ, ಸೊಳ್ಳೆ ಬರದಿದ್ದಾಗೆ ಏನು ಬೇಕೋ ಫ್ಯಾನ್ ಹಾಕಿ ಎಲ್ಲ ಮಾಡ್ತೀವಿ. ಆ ಮನುಷ್ಯ ಹಾಗೆ ಮಾಡಿದ್ದಾನೆ ಹಟ್ಟಿಯನ್ನು, ಅದು ಮಲಗುವುದೇ ಅಲ್ಲಿ. ಆದ್ರಿಂದ ಅದಕ್ಕೆ ಏನು ಬೇಕೋ ಹಸುಗಳಿಗೆ ಸಮಾನ ಯೋಗಕ್ಷೇಮ. ಅಲ್ಲಿ ಈ ಗೋವು ಏನಿದೆ ಅದನ್ನು ಇನ್ನೊಬ್ಬರಿಗೆ ಮಾರುವುದಿಲ್ಲ, ಅವನು ಅಲ್ಲೇ ಸಾಕ್ತಾನೆ, ಕೊನೆ ತನಕ ಮಾರ್ತಾನೆ. ಈ ನಾವು ಮಾರುದು ಯಾವುದನ್ನು ಅಂದ್ರೆ, ಈ ಗಂಡು ಕರು ಇದ್ರೆ ಮಾರ್ತೇವೆ ನಾವು, ಯಾಕಂದ್ರೆ ವೇಸ್ಟ್ ಅಂತ, ಉಪಯೋಗಕ್ಕೆ ಬರುವುದಿಲ್ಲ ಅಂತ. ಅವನ ಹತ್ರ ಹೋಗಿ ಕೇಳಿದ್ರು, ಅಪ್ಪ ನೀನು ಹಸು ಸಾಕ್ತಾ ಇದ್ದಿ, ಆ ಗಂಡು ಕರು ಕೊಡು. ಅವ ಹೇಳ್ತಾನೆ, ನೀವೇನು ಮಾಡ್ತೀರಿ? ನಾನು ಮನೇಲಿ ಸಾಕ್ತೇನೆ. ಆಮೇಲೆ ಏನು ಮಾಡ್ತೀರಿ? ಒಬ್ರು ಹೇಳಿದ್ರು, ಚೆನ್ನಾಗಿ ಹೇಳಿದ್ರು, ನಾವು ಡೈರಿಗೆ ಗೋಶಾಲೆಗೆ ಕೊಂಡೋಗಿ ಕಟ್ತೇವೆ, ನೀವು ಕೊಡುದಿಲ್ಲ ಅಂತ ಹೇಳಿದ್ರು. ಕೊನೆಯ ತನಕ ನೀವು ಸಾಕುವುದಿದ್ರೆ ಮಾತ್ರ ನಿಮ್ಗೆ ಕೊಡ್ತೇನೆ. ಯಾಕೆಂದ್ರೆ ಒಂದೋ ನೀವು ಕಸಾಯಿಖಾನೆ ಕೊಡ್ತೀರಿ, ಒಂದೋ ನೀವು ಅದನ್ನು ಗೋಶಾಲೆಯಲ್ಲಿ ಪಾಪ ರಾಶಿ ದನಗಳಿರ್ತವೆ, ನೀವು ಸಾಕಷ್ಟು ಹುಲ್ಲು ಹಾಕುವುದಿಲ್ಲ ಅಂತ ಹೇಳ್ತಾನೆ. ಹೇಳಿ ಒಂದು ಮಾತು ಹೇಳಿದ ನೋಡಿ, ನಮ್ಮ ಮನೆಯಲ್ಲಿ ಯಾರಾದರೂ ಅಶಕ್ತರಾದ್ರೆ
ಅವರನ್ನು ಕೊಂಡೋಗಿ ಎಲ್ಲಿಯಾದರೂ ದಾನ ಮಾಡ್ತೀರಾ, ಎಲ್ಲಿಯಾದರೂ ಕಟ್ತೀರಾ? ನಮಗೆ ವಯಸ್ಸಾದಾಗ ನಮಗೆ ನಡೀಲಿಕ್ಕಾಗುವುದಿಲ್ಲ, ತಿನ್ಲಿಕ್ಕಾಗುವುದಿಲ್ಲ ಅಂತ ಎಲ್ಲಿಯೋ ಒಂದು ಹಟ್ಟಿಯಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸಬಾರದು ಅಂತ ಆದ್ರೆ ಹಸುವನ್ನು ಕೂಡ ಹಾಗೆ ಮಾಡಬೇಡಿ ಅಂತ ಎಂತಹ ಒಂದು ವಿಶಾಲ ಚಿಂತನೆಯನ್ನು ಕೊಟ್ಟ. ನಿರಿಂದ್ರಿಯವಾದ, ಕುಡಿಲಿಕ್ಕೆ ಅಸಮರ್ಥವಾದ ಹಸುಗಳನ್ನು ದಾನ ಮಾಡಬಾರದು. ಯಾಕಂದ್ರೆ ತಗೊಂಡವನಿಗೂ ಕಷ್ಟ, ನಾವು ಮನೆಯಲ್ಲಿ ಸಾಕಬೇಕಾಗ್ತದೆ. ಅದರಿಂದ ಸರ್ವಸ್ವ ದಕ್ಷಿಣೆ ಕೊಟ್ಟ, ಸರ್ವಸ್ವ ದಾನ ಮಾಡಿದ, ಹಸುವನ್ನು ದಾನ ಮಾಡಿದ. ಅವನ ಮಗನಿಗೆ ಇಷ್ಟ ಆಗಿಲ್ಲ, ನಚಿಕೇತನಿಗೆ ಇಷ್ಟ ಆಗಲಿಲ್ಲ ಇದು. ನಚಿಕೇತ ಅಪ್ಪನನ್ನು ಪ್ರಶ್ನಿಸಿದ. ಅಪ್ಪ, ಗೋವನ್ನು ಯಾಕೆ ದಾನ ಮಾಡಿದಿ ಅಂತ ಕೇಳಲಿಲ್ಲ. ಅವ ಕೇಳಿದ್ದೇನು ಅಂತಂದ್ರೆ, ನನ್ನನ್ನು ಯಾರಿಗೆ ಕೊಡ್ತೀನಿ? ನೋಡಿ ಎಂಥ ಅರ್ಥಗರ್ಭಿತವಾದ ಪ್ರಶ್ನೆ. ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ಈ ಹಸುವನ್ನು ಯಾಕೆ ದಾನ ಮಾಡಿದಿ? ಅಪ್ಪ ತಕ್ಷಣ ಉತ್ತರ ಕೊಡ್ತಾನೆ. ಏನು ಉತ್ತರ ಕೊಡ್ತಾನೆ? ನಾನು ಸರ್ವಸ್ವ ದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಸರ್ವಸ್ವ ದಾನ ಅಂತಂದ್ರೆ ಈ ಹಸುವನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಸರ್ವಸ್ವ ದಾನ ಆಗುವುದಿಲ್ಲ, ನಾನು ಅದಕ್ಕೆ ದಾನ ಮಾಡಿದೆ ಅಪ್ಪ ಹೇಳಿಯೇ ಹೇಳ್ತಾನೆ. ನೋಡಿ ಇಷ್ಟು ತರ್ಕಿಸಿಕೊಂಡ ಮಗ. ಹಾಗಾಗಿ ಸ್ಟೆಪ್ ಮುಂದೆ ಬರ. ಏನು, ನನ್ನನ್ನು ಯಾರಿಗೆ ದಾನ ಮಾಡ್ತೀನಿ? ಅದರ ಅರ್ಥ ಏನು ಗೊತ್ತಾ? ನೀನು ಹಸುವನ್ನು ದಾನ ಮಾಡಿದ್ದು ಯಾಕೆ? ಸರ್ವಸ್ವ ದಾನ ಕೊಡಬೇಕು ಅಂತ. ಹಾಗಾದ್ರೆ ನಾನು ನಿನ್ನವನೇ ಅಲ್ವಾ? ಸರ್ವಸ್ವ ದಾನ ಆಗ್ಬೇಕಾದ್ರೆ ಏನಾಗ್ಬೇಕು? ನನ್ನನ್ನೂ ದಾನ ಮಾಡಬೇಕು. ಯಾರಿಗೆ ದಾನ ಕೊಡ್ತೀನಿ ಅಂತ ಕೇಳಿದ. ಎಂತ ನೋಡಿ, ಇದು ನಚಿಕೇತನ ಚಿಂತನೆ ಇದೆ. ಅಂದ್ರೆ ದೊಡ್ಡವರನ್ನು ತಿದ್ದುವ ಕ್ರಮ ಹೇಗೆ ಅಂತಂದ್ರೆ ನಚಿಕೇತನಿಂದ ಕಲಿಬೇಕಾದ್ರು. ಅವರಿಗೆ ಅಪ್ಪ ನೀನು ಮಾಡಿದ್ದು ತಪ್ಪು ಅಂತ ಹೇಳಿಲ್ಲ, ನನಗೆ ತಪ್ಪು ಅಂತ ಅನಿಸ್ಬೇಕು. ಆ ರೀತಿಯಲ್ಲಿ ನಚಿಕೇತ ಅಪ್ಪನ ಮುಂದೆ ತನ್ನ ಸಮಸ್ಯೆಯನ್ನು ತೋಡಿಕೊಳ್ಳುವ ಕ್ರಮ, ನನ್ನನ್ನು ಯಾರಿಗೆ, ಮಾಂ ಕಸ್ಮೈ ದಾಸ್ಯತಿ, ನನ್ನನ್ನು ಯಾರಿಗೆ ಕೊಡ್ತಿ ಅಂತ ಮಗ ನಚಿಕೇತ ಅಪ್ಪನ ಹತ್ರ ಕೇಳುವ ಪ್ರಶ್ನೆ. ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ ನಿನ್ನ ಸರ್ವಸ್ವ ದಕ್ಷಿಣ ಯಾಗ, ಅದಕ್ಕೊಂದು ಒಳ್ಳೆಯ ಚಿಂತನೆ ಇದೆ. ಮಗನನ್ನು ದಾನ ಮಾಡಬಾರದು, ಹೆಂಡತಿಯನ್ನು ದಾನ ಮಾಡಬಾರದು, ಮತ್ತೆ ಇಂಥ ಹಸುಗಳನ್ನು ದಾನ ಮಾಡಬಾರದು. ಅದನ್ನು ಬಿಟ್ಟು ದಾನ ಮಾಡಬೇಕು. ದಾನ ಮಾಡಬೇಕು. ಯಾವುದನ್ನು ದಾನ ಮಾಡಬೇಕು ಅಂತಂದ್ರೆ, ಯಾವುದನ್ನು ದಾನ ಮಾಡಿದರೆ ದಾನ ತೆಕ್ಕೊಂಡವ ತೃಪ್ತಿಯಿಂದ ಬದುಕ್ತಾನೆ, ಅದನ್ನು ದಾನ ಮಾಡಬೇಕೇ ಹೊರತು ಚಲಾವಣೆಗೆ ಬಾರದಿದ್ದ 200 ರೂಪಾಯಿ 1000 ರೂಪಾಯಿ ನೋಟು ತೆಗೊಳ್ಳಿ ಅಂತ ಕೊಟ್ಟರೆ ಯಾರಿಗೆ ಬೇಕು ಅಂತ ಕೇಳ್ತಾರೆ. ಅಂದ್ರೆ ಈ ಸಾಲಿಗೆ ಸೇರುವಂತದ್ದು. ಸ್ವಲ್ಪ ಉಳಿದಿದ್ರಿ ಬಾಕಿ ತಗೊಳ್ಳಿ ಅಂತ ಕೊಟ್ಟರೆ ಹಾಗಾಗ್ತದೆ. ಸರ್ವಸ್ವ ದಕ್ಷಿಣಾಕ ಯಾಗ ಅಂತಂದ್ರೆ ಯಾವುದು ಯೋಗ್ಯ ಅದನ್ನು ದಾನ ಮಾಡಬೇಕು, ಯಾವುದು ಯೋಗ್ಯ ಅಲ್ಲ ಅದನ್ನು ದಾನ ಮಾಡಬಾರದು ಅನ್ನುವ ಚಿಂತನೆ ಆ ನಚಿಕೇತನ ಪ್ರಶ್ನೆಯಲ್ಲಿ ತುಂಬಿಕೊಂಡಿತ್ತು. ಅಪ್ಪನ ಹತ್ರ ಕೇಳ್ತಾನೆ, ನನ್ನನ್ನು ಯಾರಿಗೆ ದಾನ ಕೊಡ್ತಿ ಅಂತ ಕೇಳ್ತಾನೆ. ಮಗ ಕೇಳಿದ್ರೆ ಅಪ್ಪ ಹೇಳ್ತಾನೆ, ಅವನಿಗೆ ಸಿಟ್ಟು ಬಂತು. ಯಾಕಂದ್ರೆ ಈ ಅಪ್ಪನ ಮಗನ ಅಪ್ಪ ಅಲ್ವಾ, ಮಗ ಇಷ್ಟು ಬುದ್ಧಿವಂತ ಆದ್ರೆ ಪಿತೃಗುಣ ಅಪ್ಪನ ಚಿಂತನೆ ಎಷ್ಟಿರ್ಬೇಕು. ಸಿಟ್ಟು ಬಂತ ಅಪ್ಪನಿಗೆ. ಮೃತ್ಯವೇ ತ್ವಾ ದದಾನಿ ಅಂತ ಹೇಳಿ, ಯಮನಿಗೆ ನಿನ್ನನ್ನು ಕೊಡ್ತೇನೆ, ಮೃತ್ಯುವಿಗೆ ನಿನ್ನನ್ನು ಕೊಡ್ತೇನೆ. ಇದು ಏನು ಹೊಸ ಶಬ್ದ ಏನು ಅಲ್ಲ, ನಮಗೆ ದಿನನಿತ್ಯ ಚಾಲ್ತಿಯಲ್ಲಿ ಇರತಕ್ಕ ಶಬ್ದ. ಬಾಯಿ ತೆಗೆದ್ರೆ ಹೇಳುದು ಸತ್ಯವಾಗು ಅಂತ ಹೇಳುದು ನಾವು. ಯಾರು ಸತ್ಯವಾಗ್ಲಿ ಅಂತ ಹೇಳುದು. ನಮ್ಮ ನಾಲಿಗೆಯಲ್ಲಿ ದೇವರು ಇಲ್ಲ ಪುಣ್ಯ ಹೊತ್ತಿಗೆ. ಒಂದ್ ವೇಳೆ ನಮ್ಗೆ ಇದ್ದದ್ದೆಲ್ಲ ಸ್ಯಾಂಕ್ಷನ್ ಅಂತ ಹೇಳಿದ್ರೆ ಯಾರು ಬದುಕ್ತಲೇ ಇರಲಿಲ್ಲ. ನಮ್ಮ ಶಬ್ದ ಇದೆ, ಮೃತ್ಯವೇ ತ್ವಾದದಾನಿ. ಮೃತ್ಯು ಎಂಬ ಶಬ್ದಕ್ಕೆ ಸಾಯುವುದು ಅಂತ ಅರ್ಥ ಅಲ್ಲ. ಉಪನಿಷತ್ತಿನ ಭಾಷೆಯಲ್ಲಿ ಜೀವ ಅನಾದಿ ನಿತ್ಯನಾದವ ಉಪನಿಷತ್ತಲ್ಲೇ ಹೇಳ್ತಾರೆ. ಹಾಗಾಗಿ ಮೃತ್ಯವೇ ತ್ವಾದದಾನಿ ಅಂದ್ರೆ ಯಮನಿಗೆ ನಿನ್ನನ್ನು ಕೊಡ್ತೇನೆ, ಮೃತ್ಯುದೇವತೆಗೆ ನಿನ್ನನ್ನು ಕೊಡ್ತೇನೆ, ದಾನ ಕೊಡ್ತೇನೆ ಅಂತ ಅದರ ಅರ್ಥ. ನಚಿಕೇತ ಏನು ಪ್ರತಿಕ್ರಿಯಿಸಬಹುದು ಇದಕ್ಕೆ? ಒಳ್ಳೆಯ ಪ್ರತಿಕ್ರಿಯೆ ಹೊರಟಾನೆ. ಅದಕ್ಕೆ ನಚಿಕೇತ ನಚಿಕೇತ. ಅಪ್ಪ ಸತ್ತು ಈಗಿನ ಕಾಲದಲ್ಲಿ ಮಗನ ಹತ್ರ ಸತ್ತು ಹೋಗು ಅಂದ್ರೆ ನೀನೇ ಸತ್ತು ಹೋಗು ಅಂತ ಹೇಳ್ತಾನೆ ಮಗ. ಅದೇ ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ತೋರಿಸ್ತಾನೆ. ಇವ ಪ್ರತಿಕ್ರಿಯೆ ಪ್ರತಿಯಾದ ಕ್ರಿಯೆ ಅಲ್ಲ, ಸರಿಯಾದ ಕ್ರಿಯೆಯನ್ನು ಮಾಡಿದ ಅವನು ಯಮಲೋಕಕ್ಕೆ ಹೊರಟು ನಿಂತ ಅಂತ ಈ ಉಪನಿಷತ್ತು ಹೇಳುತ್ತೆ. ನಚಿಕೇತ ಹೊರಟಂತೆ ಯಮಲೋಕಕ್ಕೆ. ನೋಡಿ, ಎವರ್ ರೆಡಿ. ನಚಿಕೇತನ ಕಥೆಯಲ್ಲಿ ನಾವು ಕಲಿಬೇಕಾದ ಚಿಂತನೆ ಇದೆ. ಇನ್ನೇನು ಮಾಡ್ಲಿಕ್ಕಿಲ್ಲ. ನಚಿಕೇತ ಯಮಲೋಕಕ್ಕೆ ಹೋಗ್ಬೇಕಾದ್ರೆ ತಯಾರಿಕೆಯನ್ನು ನಡೆಸಿದ.
ನಮಗೆ ಯಾತ್ರೆಗೆ ಹೋಗ್ಬೇಕು, ಯಾತ್ರೆಗೆ ಹೋಗ್ತೇನೆ ಬನ್ನಿ ಅಂದ್ರೆ ರೀ ಈಗ ಹೇಳಿದ್ರೆ ಆಗಲ್ಲ, ಸ್ವಲ್ಪ ತಯಾರಿಕೆ ನಡೆಸಬೇಕು ಅಂತ ನಾವು ಹೇಳ್ತೇವೆ. ಎಲ್ಲ ಇಟ್ಕೊಂಡು ಹೋಗ್ಬೇಕು, ಬದ್ರಿ ಹೊರಡಬೇಕು, ಬದ್ರಿ ಯಾತ್ರೆ ಬನ್ನಿ ಪುಕ್ಕಡೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ ಅಂತ ಇಟ್ಕೊಂಡು ನೀವು ಹೊರಡ್ತೀರಾ? ಇಲ್ರಿ ನನಗೆ ಎಲ್ಲ ಕೊಡಿ. ಏನು ತಯಾರಿಕೆ ನಡೆಸಬೇಕು, ಏನು ಕೋಡ್ಬಳೆ ಅವಲಕ್ಕಿ ಎಲ್ಲ ಇಟ್ಕೊಳ್ಬೇಕು, ತಯಾರಿಕೆ ಆಗ್ಬೇಕು. 2 ದಿವಸ ಅವಕಾಶ ಕೊಡಿ. ತಯಾರಿಕೆ ಇಲ್ಲದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನಚಿಕೇತ ಹಾಗಲ್ಲ, ನಾಚಿಕೇತ ಹೆಸರಾಗಿ ಏನು ಮಾಡಲಿಲ್ಲ, ತಯಾರಿಕೆ ಯಾಕೆ ಅಂತಂದ್ರೆ ಅವರು ತಯಾರಿ ಯಮದೇವರು ಕರೆದ್ರೆ ಈಗಲೂ ಬರಲಿಕ್ಕೆ ತಾನು ಸಿದ್ಧ ತೋರಿಸಿಕೊಟ್ಟ ಒಳ್ಳೆಯ ಸಾಧಕೋತ್ತಮ ನಚಿಕೇತ ಅನ್ನೋದು ಈ ಉಪನಿಷತ್ತು ನಮಗೆ ತೋರಿಸಿದೆ. ನಚಿಕೇತ ಸಾಧನೆ ಮಾಡಿದವ, ನಮ್ದು ಹಾಗಿರ್ಬೇಕಂತೆ. ಯಮದೇವರು ಕರೆದ್ರೆ ನಾನು ಬರ್ತೇನೆ ಅಂತ ಹೇಳಿ ತಯಾರಿರ್ಬೇಕಂತೆ. ನಾಳೆ ಅಂದ್ರೆ ಅದರ ಅರ್ಥ ನಾಳೆ ಏನು ಮಾಡಬೇಕಾಗಿದೆ ಅದನ್ನು ಇವತ್ತೇ ಮಾಡಿ, ಸಾಧನೆ ಏನು ಮಾಡಬೇಕಾದಿದೆ ಅದನ್ನು ಇವತ್ತೇ ನಾವು ಮುಗಿಸ್ಬೇಕಂತೆ. ನಂದು ಒಳ್ಳೇದಿದ್ರೆ ನಾಳೆ ನಾಳೆ ನಾಳೆ, ಕೆಟ್ಟದಿದ್ರೆ ಇವತ್ತು 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 ತಿರ್ಗಮುರ್ಗ ಮಾಡಿ, ಕೆಟ್ಟದಿದ್ರೆಲ್ಲ ನಾಳೆ ನಾಳೆ ಅಂತ ಅದನ್ನು ಪೋಸ್ಟ್ಪೋನ್ ಮಾಡಿ, ಒಳ್ಳೇದಿದ್ರೆ ಅದು ಇವತ್ತಿಗೆ ಆಹ್ವಾನ ಮಾಡಿ. ಇದು ನಚಿಕೇತನಿಂದ ನಾವು ಕಲಿಬೇಕಾದ ಚಿಂತನೆ. ನಚಿಕೇತ ತಯಾರಾಗಿದ್ದಂತೆ, ಯಮಲೋಕಕ್ಕೆ ಕಳಿಸ್ತೇನೆ ಅಂತಂದ್ರೆ ಅಪ್ಪ ನಾನು ತಯಾರು, ಆಟೋಗೆ ಫೋನ್ ಮಾಡಲಿಲ್ಲ, ಹೊರಟೆ ಇಂತ ಅಂತ. ಎಂತಹ ಧೈರ್ಯ ಆಯ್ತು ನಮಗೆ. ಧೈರ್ಯ ಅಂದ್ರೆ ಅದು ರಾಯರ ಸ್ತೋತ್ರದಲ್ಲಿ ನಾವು ಚಿಂತನೆ ಮಾಡ್ತೇವೆ, ಸುಖ ಧೈರ್ಯಶಾಲಿ ಅಂತ ರಾಯರನ್ನು ಸ್ತೋತ್ರ ಮಾಡ್ತೇವೆ. ಎಂಥ ಧೈರ್ಯವಂತರು ರಾಯರು. ಧೈರ್ಯ ನಮಗಿಲ್ವಾ? ಎಂಥ ಧೈರ್ಯ ನಮಗೆ? ಅನ್ಯಾಯ ಮಾಡ್ಲಿಕ್ಕೆ ಭಯನೇ ಇಲ್ಲ. ರಾಯರನ್ನು ಸ್ತೋತ್ರ ಮಾಡ್ತೇವೆ, ಸುಖ ಧೈರ್ಯಶಾಲಿ. ಯಾಕೆ ಹೇಳ್ತೇವೆ ಗೊತ್ತಾ? ರಾಯರು ಕೂತರಂತೆ, ಕೂತು ಹೇಳಿದ್ರಂತೆ, ಇಲ್ಲಿ ಕಲ್ಲು ಇಟ್ಟಿದ್ದೇನೆ, ಎಲ್ಲ ಕಲ್ಲು ತಯಾರಾಗಿದೆ, ನನ್ನ ಮೇಲೆ ಇಡಿ, ಅದರ ಮೇಲೊಂದು ಕಲ್ಲು ಇಡಿ ಅಂತ ಹೇಳಿದ್ರಂತೆ. ಯಾರಿಗಾದ್ರೂ ಸಾಧ್ಯನ ನನ್ನ ಮೇಲೆ ಕಲ್ಲಿಡಿ? ಯಾರಲ್ಲಿ ಇಡ್ಲಿಕ್ಕೆ ಬಂದು ನಿಮಗೆ ಕಲ್ಲು ಹೊಡಿತೇನೆ ಅಂತ ಹೇಳುವವರು ನಾವು. ಅಂದ್ರೆ ತನ್ನ ಮೇಲೆ ತಾನು ಹೇಳಿ ಕಲ್ಲು ಇಡಿಸಿಕೊಳ್ಬೇಕಾಗಿದ್ರೆ ಎಂಥ ಧೈರ್ಯ! ಅಂತಹ ಧೈರ್ಯ ಪ್ರಪಂಚದಲ್ಲಿ ನಮ್ಗೆ ಯಾರಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸದಲ್ಲಿ ಅವರಿಗಿಂತ ಮುಂಚೆ ವಾದಿರಾಜರಲ್ಲಿ ನಾವು ಕಾಣ್ತೇವೆ, ಅದು ಬಿಟ್ರೆ ರಾಯರಲ್ಲಿ ಇದು ಇತಿಹಾಸ ನಾವು ಕಾಣ್ತಾ ಇದ್ದೇವೆ. ಅಂದ್ರೆ ಧೈರ್ಯಶಾಲಿ ಅಂದ್ರೆ ಇದು. ಅಂದ್ರೆ ಸಾಯುವುದಂದ್ರೆ ಭಯನೇ ಇಲ್ಲ ಅವರಿಗೆ. ನಚಿಕೇತ ಅಂದ್ರೆ ನಚಿಕೇತ ಏನು ಪ್ರತಿಕ್ರಿಯೆ ಮಾಡಲಿಲ್ಲ, ಹೊರಟೇ ನಿಂತ. ನಚಿಕೇತನ ಹತ್ರ ಕೇಳಿದ್ರಂತೆ, ಅಪ್ಪ ನಿನಗೆ ಭಯ ಆಗುವುದಿಲ್ವಾ? ಹೇಗೆ ಹೋಗ್ತೀನಿ? ರಾತ್ರಿಯಲ್ಲಿ ಮನೆಯಿಂದ ಹೊರಗೆ ಬರಬೇಕಾದ್ರೆ ಭಯ ಪಡ್ತೇವೆ, ಯೋ ಭಯ. ನಚಿಕೇತನಿಗೆ ಭಯ ಆಗ್ಲಿಲ್ಲ ಅಂತ, ಯಮಲೋಕಕ್ಕೆ ಹೋಗ್ಬೇಕು ಅಂತ. ನಚಿಕೇತ ಹೇಳಿದ, ನನಗೆ ಭಯ ಇಲ್ಲ ಅಂತ. ಈಗ ನೋಡಿ, ಮನೆಯಿಂದ ರಾತ್ರಿ ಹೊತ್ತಿನಲ್ಲಿ ತಾಯಿ ಹೊರಗೆ ಬರ್ತಾನೆ, ಬರುವಾಗ ಮಗುವನ್ನು ಹಿಡ್ಕೊಂಡು ಬರ್ತಾನೆ. ಚಿಕ್ಕ ಮಗು ಮುಟ್ಟಿದ್ರೆ ಬೀಳುತ್ತೆ. ತಾಯಿ ಹತ್ರ ಕೇಳಿ, ಮಗುವನ್ನು ಯಾಕೆ ಕರ್ಕೊಂಡು ಬಂದಿರಿ? ಯಾರೋ ಒಬ್ರು ಬೇಕ್ರಿ, ನನಗೆ ಭಯ ಆಗುತ್ತೆ ಅಂತ. ಮಗುವನ್ನು ಹಿಡ್ಕೊಂಡು ಬರ್ಲಿಕ್ಕೆ ಭಯ, ಯಾರಾದ್ರೂ ಒಬ್ರು ಬೇಕು ಅಂತ. ನಡ್ಲಿಕ್ಕಾದ್ರೂ ಇರ್ಲಿ, ಯಾರಾದ್ರೂ ಒಬ್ರು ಇದ್ರೆ ನಮಗೆ ಭಯ ಆಗೋದಿಲ್ಲ. ನಚಿಕೇತ ಹೇಳ್ತಾನೆ, ನನ್ಗೆ ಯಾಕೆ ಭಯ? ಯಾಕೆಂತಂದ್ರೆ ನನ್ನಿಂದ ಮುಂದೆ ಹೋಗುವವರಿದ್ದಾರೆ, ನನ್ನ ಹಿಂದೆ ಬರುವವರಿದ್ದಾರೆ. ಬಹುನಾಮೇನಿ ಪ್ರಥಮ, ಬಹುನಾಮೇನಿ ಮಧ್ಯಮ. ನನ್ನ ಮುಂದೆ ಹೋಗುವವರಿದ್ದಾರೆ, ನನ್ನ ಹಿಂದೆ ಬರುವವರಿದ್ದಾರೆ. ಒಳ್ಳೆಯ ಮಾತು ನೋಡಿ. ಯಮಲೋಕಕ್ಕೆ ಹೋಗ್ಲಿಕ್ಕೆ ಭಯ ಪಡಬೇಡಿ, ಯಾಕಂದ್ರೆ ಯಮಲೋಕಕ್ಕೆ ಹೋಗುವ ಸಂಖ್ಯೆ ತುಂಬಾ ಇದೆ, ಮೆಜಾರಿಟಿ ತುಂಬಾ ಇರ್ತದೆ. ಬೇರೆ ಕಡೆ ಹೋಗ್ಲಿಕ್ಕೆ ಕಷ್ಟ. ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಜನ ಕಡಿಮೆ, ಯಮಲೋಕಕ್ಕೆ ಹೋಗ್ಲಿಕ್ಕೆ ಜನ ಕಡಿಮೆ. ನನಗಿಂತ ಮುಂಚೆ ಹೋದವರಿದ್ದಾರೆ, ನನ್ನ ಹಿಂದೆ ಬರುವವರಿದ್ದಾರೆ, ನನಗೆ ಭಯ ಇಲ್ಲ ಅಂತ ನಚಿಕೇತ ತಮಾಷೆ ಮಾಡಿ ಹೇಳ್ತಾನೆ. ಅದರ ಅರ್ಥ ಏನು ಅಂತಂದ್ರೆ, ನಚಿಕೇತ ಹೇಳೋದು ಹೀಗೆ, ಏನು ಅಂದ್ರೆ ನನಗಿಂತ ಹಿಂದೆ ಸಾಧನೆ ಮಾಡಿದವರಿದ್ದಾರೆ, ನನ್ನ ಹಿಂದೆ ಸಾಧನೆ ಮಾಡಿದವರು ಇದ್ದಾರೆ, ಮಧ್ಯದಲ್ಲಿ ನಾನು ಅಂದ್ರೆ ಭಾರಿ ಸಾಧನೆ ಅಂತ ನಂದು ಅಲ್ಲ. ನಚಿಕೇತ ಸಾಧನೆ ಮಾಡಿದವ. ಯಾರಿಗೆ ಯಮನ ಹತ್ರ ಹೋಗ್ಲಿಕ್ಕೆ ಭಯ ಇಲ್ಲ ಅಂತಂದ್ರೆ ಯಾರು ತಪ್ಪು ಮಾಡಲಿಲ್ಲ ಅವನಿಗೆ ನಚಿಕೇತನಂತವರಿಗೆ ಭಯ ಇರುವುದಿಲ್ಲ. ನಾವು ತಪ್ಪು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ಭಯ ಆಗುತ್ತೆ, ಕೋರ್ಟಿಗೆ ಹೋಗ್ಲಿಕ್ಕೆ ಭಯ ಆಗುತ್ತೆ. ನಾವು ತಪ್ಪೇ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ, ನಮ್ಗೇನು ಭಯ? ನಾವು ನಿಶ್ಚಿಂತರಾಗಿ ಎಂಥ ಸಮಸ್ಯೆಯನ್ನು ನಾವು ಎದುರಿಸ್ಬೋದು. ನಾವು ತಪ್ಪು ಮಾಡಿದ್ರೆ, ಅಪರಾಧ ಮಾಡಿದ್ರೆ ನಮಗೆ ಭಯ. ಯಮದೇವರ ಹತ್ರ ಹೋಗ್ಲಿಕ್ಕೆ ಭಯ ಇಲ್ಲ. ಯಾರೊಬ್ರು ಹೇಳಿದ್ರು, ನನಗೆ ಯಮನ ಭಯನೇ ಇಲ್ಲ ಅಂತ. ಯಾಕ್ರಿ? ಯಮನೇ ಇಲ್ಲ ಅಂತ ಅವ್ರು ಹೇಳೋದು. ನಾನು ಹೇಳಿದ, ಒಂದು ವಾದಿರಾಜರು ಕೇಳ್ತಾರೆ, ಒಂದು ವೇಳೆ ಯಮ ಇದ್ರೆ ಅಲ್ವಾ, ಯಮ ಇದ್ರೆ ಎಲ್ಲ ಬಿದ್ರೆ ಅಷ್ಟೇ, ಮತ್ತೇನಾಗುದಿಲ್ಲ ಅಷ್ಟೇ.
ನಮಗೆ ಭಯ ಇಲ್ಲ ನೋಡಿ. ಯಾಕೆಂತಂದರೆ ನಮಗೆ ನಾವು ಸರಿಯಾಗಿದ್ದೇವೆ, ಏಕಾದಶಿ ವ್ರತ ಅನುಷ್ಠಾನ, ಶಾಸ್ತ್ರ ಚಿಂತನೆ ಸರಿಯಾದ ಮಾರ್ಗದಲ್ಲಿ ನಾವಿದ್ದರೆ ಭಯ ನಮಗೆ ಬರುವುದಿಲ್ಲ. ನಾವು ತಪ್ಪು ಮಾಡಿದರೆ ನಮಗೆ ಭಯ. ನಚಿಕೇತ ಉದ್ದಾಲಕರ ಗರಡಿಯಲ್ಲಿ ತಯಾರಾದವ, ಕಠೋರ ಸಾಧನೆ ಅದು ನಚಿಕೇತನಲ್ಲಿ ನಾವು ಕಾಣ್ತಾ ಇದ್ದೇವೆ. ದೊಡ್ಡ ಸಾಧನೆ ಅವನ ಹತ್ರ ಇದೆ. ಆ ಸಾಧನೆ ಇದ್ದದ್ರಿಂದ, ಜ್ಞಾನ ಇದ್ದದ್ರಿಂದ ರಕ್ಷಕನಾದ ಭಗವಂತ ನಮ್ಮ ಜೊತೆಗಿದ್ದಾನೆ. ಮುಂದೆಯೂ ಭಗವಂತ ಇರ್ತಾನೆ, ಹಿಂದೆಯೂ ಭಗವಂತ ಇದ್ದಾನೆ. ಅಗ್ರತ ಪೃಷ್ಠತಶ್ಚೈವ, ಹಿಂದೆ ಮುಂದೆ ಭಗವಂತನೇ ರಕ್ಷಕನಾಗಿ ನಿಂತಾಗ ನಮಗೇನು ಭಯ? ಇದು ನಾವು ಚಿಂತನೆ ಮಾಡಬೇಕಾದ, ನಚಿಕೇತ ಉಪಾಖ್ಯಾನದಲ್ಲಿ ಚಿಂತನೆ ಮಾಡಬೇಕಾದ ಅಂಶ. ನಾವು ಭಯ ಎಲ್ಲೆಲ್ಲಿ ಬರುತ್ತೆ, ನಚಿಕೇತನನ್ನು ಒಂದ್ಸಲ ಚಿಂತನೆ ಮಾಡಿ. ನಚಿಕೇತನನ್ನು ರಕ್ಷಣೆ ಮಾಡಿದ ದೈವ ಹಿಂದೆ ಮುಂದೆ ಆಚೆ ಈಚೆ ನಮ್ಮನ್ನು ರಕ್ಷಣೆ ಮಾಡಲಿ ಅನ್ನುವ ಚಿಂತನೆ ನಮ್ಮಲ್ಲಿ ನಿರಂತರ ಬರಬೇಕು. ನಚಿಕೇತ ಹೀಗೆ ಉದ್ದಾಲಕರಿಂದ ದೂರವಾಗಿ ತೆರೆದು ಯಮಲೋಕಕ್ಕೆ ಹೊರಟು ಬರ್ತಾನೆ. ಯಮನ ಮನೆಗೆ ಬರ್ತಾನೆ. ಯಮ ಬಂದರೆ ಆ ಯಮಲೋಕದಲ್ಲಿ ನಚಿಕೇತನ ಸ್ಥಿತಿಗತಿಗಳು, ಆ ಯಮಲೋಕದಲ್ಲಿ ಸಿಕ್ಕಿದ ಆಧಾರಗಳು, ಇದು ನಚಿಕೇತನ ಸಾಧನೆಯನ್ನು ನಮಗೆ ಎತ್ತಿ ಹಿಡಿಯುವಂತಹದ್ದು. ಭೂಮಿಯಲ್ಲಿ ಅಲ್ಲ, ಯಮಲೋಕದಲ್ಲಿಯೂ ಕೂಡ ನಮಗೆ ಸ್ವಾಗತ ಸಿಗ್ತದೆ, ನಮಗೆ ಎಲ್ಲ ಉಪಚಾರಗಳು ಸಿಗ್ತದೆ ಅಂತ ತೋರಿಸಿಕೊಟ್ಟ ದೊಡ್ಡ ಸಾಧಕ ನಚಿಕೇತ ಅಂತ ನಾವು ಚಿಂತನೆ ಮಾಡಿದರೆ ನಮ್ಮ ಸಾಧನೆಗೆಲ್ಲ ಪುಷ್ಟಿ ಕೊಡತಕ್ಕಂತಹ ಅಂಶ ಅಂತ ಈ ಹೇಳುತ್ತಾ, ನಾಳೆ ಮತ್ತೆ ಸೇರಿದಾಗ ನಚಿಕೇತನಿಗೆ ಯಮಲೋಕದಲ್ಲಿ ಸಿಕ್ಕಿದ ಆದರ ಸತ್ಕಾರಗಳು ಪುರಸ್ಕಾರಗಳು ಅದೇನು ಅಂತ ಚಿಂತನೆ ಮಾಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಅರ್ಪಣೆ.